ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ರಾಷ್ಟ್ರ ಮಟ್ಟದ ಇಂಜಿನಿಯರಿಂಗ್ ಪ್ರವೇಶಾತಿಗಾಗಿ NTA ನಡೆಸುವಂತ JEE ಪ್ರಥಮ ಹಂತದ ಫಲಿತಾಂಶ ಪ್ರಕಟಗೊಂಡಿದ್ದು, ಈ ಒಂದು ಪರೀಕ್ಷೆಯಲ್ಲಿ ರಾಷ್ಟ್ರಾದ್ಯಂತ 12,58,136 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗಿದ್ದರು. ಇವರಲ್ಲಿ ನಮ್ಮ ಕಾರ್ಕಳ ತಾಲೂಕಿನ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳಲ್ಲಿ ಉಡುಪಿ ಮತ್ತೆ ಕಾರ್ಕಳ ಜ್ಞಾನಸುಧ ಸೇರಿದಂತೆ 577 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಈ 577 ವಿದ್ಯಾರ್ಥಿಗಳಲ್ಲಿ 90ಕ್ಕಿಂತ ಮೇಲ್ಪಟ್ಟು 194 ಮಂದಿ ಪರ್ಸೆಂಟೇಜ್ ಅನ್ನು ಪಡೆದಿದ್ದಾರೆ. ಹಾಗೆಯೇ 97ಕ್ಕಿಂತ ಮೇಲ್ಪಟ್ಟು 47 ವಿದ್ಯಾರ್ಥಿಗಳು, 98ಕ್ಕಿಂತ ಮೇಲ್ಪಟ್ಟು 25 ವಿದ್ಯಾರ್ಥಿಗಳು, ಹಾಗೆಯೇ 99%ಗಿಂತ ಮೇಲ್ಪಟ್ಟು 8 ವಿದ್ಯಾರ್ಥಿಗಳು ಅಂಕವನ್ನು ಪಡೆದುಕೊಂಡಿದ್ದಾರೆ. ಸೊ ವೀಕ್ಷಕರೇ, ಇವಾಗ ನಾವು ಜ್ಞಾನಸುಧದ ಗಣಿತ ನಗರ ಕ್ಯಾಂಪಸ್ ನಲ್ಲಿದ್ದೇವೆ. ಬನ್ನಿ 99ಕ್ಕಿಂತ ಅಧಿಕ ಪರ್ಸೆಂಟೇಜ್ ಪಡೆದಂತ 8 ವಿದ್ಯಾರ್ಥಿಗಳೊಂದಿಗೆ ಮಾತಾಡೋಣ. ಹಾಗೆ ಅವರ ಪೋಷಕರು ನಮ್ಮೊಂದಿಗಿದ್ದಾರೆ. ಅವರು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಕೇಳೋಣ. ವೀಕ್ಷಕರೇ, ಇದೀಗ ನಮ್ ಜೊತೆ 99.733050 ಪಡೆಯುವ ಮೂಲಕ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗೆ JEE ಪ್ರಥಮ ಹಂತದ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಿಯಾಗಿರುವಂತಹ ಧನುಷ್ ನಾಯ್ಕ್ ಹಾಗೆ ಅವರೊಂದಿಗೆ ಅವರ ಪೋಷಕರಿದ್ದಾರೆ. ಬನ್ನಿ ಅವರ ಹತ್ರ ಮಾತಾಡೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ನಿಮ್ಗೆ ಕೂಡ ಶುಭಾಶಯಗಳು. ಓಕೆ, ನನ್ನ ಫಸ್ಟ್ ಕ್ವಶನ್, ನಿನ್ನೆ ರಿಸಲ್ಟ್ ಅಂತ ಗೊತ್ತಿತ್ತಾ ನಿಮ್ಗೆ? ನಿನ್ನೆ ರಿಸಲ್ಟ್ ಅಂತ ಗೊತ್ತಿತ್ತು. ಓಕೆ, ರಿಸಲ್ಟ್ ಬರುವಾಗ ಎಲ್ಲಿದ್ರಿ ನೀವು? ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಅಂದರೆ ಬಸ್ಸಿಂದ ಇಳಿದು ಅಪ್ಪನ ಹತ್ರ ಬರುವಾಗ ಅಪ್ಪ ಹೇಳಿದ್ರು ನಮ್ಗೆ ರಿಸಲ್ಟ್ 99.7 ಅಂತ ಹೇಳಿ. ಅವಾಗ ಅಂದರೆ ತುಂಬ ಶಾಕಿಂಗ್ ಆಗಿತ್ತು. ಯಾಕೆ ಶಾಕಿಂಗ್? ನಾನು ಎಕ್ಸ್ಪೆಕ್ಟ್ ಮಾಡಿದೆ 99 ಹತ್ರ 99.12 ಹತ್ರ ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ 99.7 ಬಂತು. ಓಕೆ, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂತು. ಸೊ ಅದಕ್ಕೆ ನಿಮ್ಮ ಪರಿಶ್ರಮ ಇತ್ತು ಅಂತ ಆಯ್ತು. ನಿಮ್ಮ ಈ ಒಂದು ಸಾಧನೆಗೆ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ವಾತಾವರಣ ಹೇಗೆ ಪೂರಕವಾಗಿತ್ತು? ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಟೀಚರ್ಸು, ನಮ್ಮ ಅಡ್ಮಿಷನ್ ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ ನಮಗೆ. ಅವ್ರ ಮೆಟೀರಿಯಲು ಮತ್ತು ಮೇನ್ಲಿ ಟೆಸ್ಟು ಮತ್ತು ಅವ್ರ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಮಾಡ್ತಾರೆ ಅದೇ ನನಗೆ ಐ ಥಿಂಕ್ ಇಟ್ಸ್ ದ ಮೋಸ್ಟ್ ಹೆಲ್ಪ್. ಓಕೆ, ನೀವೀಗ ಲೋಕಲ್ ಏಡ್ ಸ್ಟೂಡೆಂಟ್, ನಿಮಗೆ ಕಾಲೇಜಲ್ಲಿ ಯಾವ ರೀತಿಯ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದ್ರು? ನಿಮ್ಮ ಮನೆಯಲ್ಲಿ ಯಾವ ರೀತಿಯ ನಿಮ್ಮ ಪ್ರಾಕ್ಟೀಸ್ ಇತ್ತು? ಶಾಲೆಯಲ್ಲಿ ನಮಗೆ ಮೇನ್ಲಿ ಲೆಕ್ಚರ್ಸ್ ಆಗ್ತಿತ್ತು ಮತ್ತು ಡಿಸ್ಕಷನ್ ಎಲ್ಲ ಮತ್ತು ಟೆಸ್ಟು ಇಲ್ಲಿ ಶಾಲೆಯಲ್ಲಿ. ಮನೆಗೆ ಹೋಗಿ ನಾನು ಅದೇ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ನನ್ನ. ಆ್ಯಂಡ್ ಒಂದು ಕ್ವಶನ್ ನಂದು, ಈಗ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ ಕಾಲೇಜಲ್ಲಿ ಟೀಚರ್ಸ್ ಕೊಡುವಂಥ ಮೆಟೀರಿಯಲ್ಗಳು ಸಾಕಾಗೋದಿಲ್ಲ, ನಾವು ಯೂಟ್ಯೂಬ್ ರೆಫರ್ ಮಾಡ್ತೇವೆ. ಅಂದರೆ ಈ ಬ್ರೌಸಿಂಗ್ ರಿಲೇಟೆಡ್ ಕಾಲೇಜ್ ಮೆಟೀರಿಯಲ್ಸ್ ಮತ್ತು ಬ್ರೌಸಿಂಗ್ ಈ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಫಸ್ಟ್ ಶಾಲೆಯಲ್ಲಿ ಏನು ಕೊಟ್ಟಿದ್ದಾರೆ ಅದು ಫಸ್ಟ್ ಮಾಡಿದರೆ, ಸರಿಯಾಗಿ ಮಾಡಿದರೆ, ಮತ್ತು ಬೇರೆ ಆ್ಯಕ್ಚುಲಿ ಬೇಕಾಗಿಲ್ಲ ಆದರೂ ಮಾಡಿದರೆ ಒಳ್ಳೆಯದು. ಅಂದರೆ ಫಸ್ಟ್ ಶಾಲೆದು ಮಾಡಿ ಉಳ್ದದ್ದು ಮಾಡಿದರೆ ಒಳ್ಳೆಯದು. ಓಕೆ, ಆ್ಯಂಡ್ ಒನ್ ಮೋರ್ ಕ್ವಶನ್ಸ್, ನೀವು ಬ್ರಿಡ್ಜ್ ಸ್ಟೂಡೆಂಟ್ ಇಲ್ಲಿದ್ದು ಫಸ್ಟ್ ಅಂದರೆ PU ಸ್ಟಾರ್ಟ್ ಆಗುವ ಮೊದಲು ಇಲ್ಲಿ ಜಾಯ್ನ್ ಆಗಿದ್ರಿ. ಸೊ ಆ ಒಂದು ಟೈಮಿಂಗ್ಸ್ ನಿಮಗೆ ಈ ಸಾಧನೆಗೆ ಹೇಗೆ ಪೂರಕವಾಯಿತು? ಅಂದರೆ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡಿದ್ದೆ ನಾವು, ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಬೇಗ ಸಿಲೆಬಸ್ ಮುಗಿತು ನಮ್ಮದು, ಮತ್ತು ಬೇಗ ಒಂದು ಸೆಷನ್ GOT ಮುಗಿಯಿತು ನಮ್ಮದು. ಹೆಡ್ ಸ್ಟಾರ್ಟ್ ಅಂತ. ಓಕೆ, ಓವರಾಲ್ ಆಗಿ ಹೇಳೋದಾದರೆ ನಿಮ್ಮ ಸಾಧನೆ ಬಗ್ಗೆ ಹಾಗೆ ಜ್ಞಾನಸುಧದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಂದ್ರೆ ನಿಮ್ಮ ಜೂನಿಯರ್ಸ್ಗೆ ಏನಾದರೂ ಹೇಳೋದಾದ್ರೆ? ಅಂದರೆ ವರ್ಕ್ ಹಾರ್ಡ್ ಇಸ್ ಆಲ್. ನೀವು ವರ್ಕ್ ಮಾಡಿದರೆ ರಿಸಲ್ಟ್ ಬರುತ್ತೆ. ಶಾಲೆಯವರು ಹೆಲ್ಪ್ ಮಾಡ್ತಾರೆ ನಿಮಗೆ. ನೀವು ಅವರು ಹೇಳ್ದಂಗೆ ನಡೆದರೆ ಬರುತ್ತೆ, ರಿಸಲ್ಟ್ ಗ್ಯಾರಂಟಿ ಬರುತ್ತೆ. ಓಕೆ, ನಮಸ್ತೆ, ನಿಮ್ಮ ಮಗನ ಸಾಧನೆಯ ಬಗ್ಗೆ ನೀವೇನು ಹೇಳ್ತೀರಾ? ಸಾಧನೆ ಬಗ್ಗೆ ಹೇಳೋದು ಖುಷಿಯಾಗಿದೆ. ನಿಮ್ಮ ಊರು ಸರ್? ಹಿರಿಯಡ್ಕ. ಓಕೆ, ಹಿರಿಯಡ್ಕದಿಂದ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಗನನ್ನು ಅಡ್ಮಿಷನ್ ಮಾಡಿದ್ರಿ PUCಗೆ. ಮಗನನ್ನು ಇಲ್ಲಿ ಸೇರಿಸುವಾಗ ಇಂಥ ಒಂದು ಸಾಧನೆ ಅವನಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗಿತ್ತು? ಅವನದೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ ಅಲ್ಲಿಗೆ ಹೋಗ್ತೇನೆ, ಅದೇ ಮಾಡ್ತೇನೆ 2 ವರ್ಷದೊಳಗೆ ಸಾಧನೆ ಆಯ್ತು ಅಂತ ಹೇಳಿದೆ. ನೀವೇನು ಹೇಳ್ತೀರಮ್ಮ? ತುಂಬ ಖುಷಿ ಆಯಿತು. ಅವನು ತುಂಬ ಪರಿಶ್ರಮ ಪಟ್ಟಿದ್ದಾನೆ, ಸಿಕ್ಕಿದ್ದು ತುಂಬ ಖುಷಿ ಆಗ್ತದೆ. ಅಂದ್ರೆ ಅವನು ಕಾಲೇಜಿಂದ ಮನೆಗೆ ಬಂದಾಗ ಮನೆಯಲ್ಲಿ ಅವನು ಏನು ಪ್ರಾಕ್ಟೀಸ್ ಅಥವಾ ಅವನು ಓದುವಂತ ರೀತಿ ಯಾವ ರೀತಿ ಇತ್ತು? ಬಂದು ಮಾಡ್ತಾನಲ್ಲ ಕರೆಕ್ಟ್ ಆಗಿ. ಅವ್ರು ಟ್ರೈನಿಂಗ್ ಮಾಡ್ತಿದ್ದ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ. 9 ಗಂಟೆ ತನಕ, ರಾತ್ರಿ ಬೇಗ ಮಲಗ್ತಾನೆ, ಬೇಗ ಹೇಳ್ತಿದ್ದ. ಹಾಗೆ ನಿದ್ರೆ ಬಿಡುವುದಿಲ್ಲ, ನಿದ್ರೆ ಬಿಡಬಾರ್ದು ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳಿದ್ದೀನಿ ನಾನು. ನಿದ್ರೆ ಬಿಡಬಾರ್ದು ಅಂತ. ನಿದ್ರೆ ಬಿಟ್ಟು ಯಾವುದು ಓದಲಿಕ್ಕೆ ಆಗೋದಿಲ್ಲ.
ಓಕೆ, ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ನಮ್ಮ ಜೊತೆ 99.7329% ಪಡೆಯುವ ಮೂಲಕ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗೆ JEE ಮೇನ್ ಪ್ರಥಮ ಹಂತದ ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ತರುಣ್ ಸುರಾಣ್ ಅವರಿದ್ದಾರೆ. ಸೊ ಅವರ ಹತ್ರ ಮಾತಾಡೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಓಕೆ, ನಿಮ್ಮ ರಿಸಲ್ಟ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ತುಂಬ ಖುಷಿ ಆಯಿತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬರುತ್ತೆ, ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾರು ಬಂತು, ಹ್ಯಾಪಿ ಆಯಿತು. ಓಕೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಎಕ್ಸ್ಪೆಕ್ಟೇಷನ್ 99.1 ಆ ರೀತಿ ಇತ್ತು. ಜಸ್ಟ್ ಕ್ರಾಸ್ ಆಗ್ತೀನಿ, ಲೈನ್ ಒಳಗೆ ಬರ್ತೀನಿ ಅಷ್ಟಿತ್ತು. ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ನೀವು ಲೋಕಲೈಟ್ಸಾ ಅಥವಾ ಹಾಸ್ಟೆಲ್? ನಿಮ್ಮ ಊರು? ಐ ಆಮ್ ಬೇಸಿಕಲಿ ಫ್ರಮ್ ಮಂಡ್ಯ, ಬಟ್ ಎಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಳಗಾಮಲ್ಲಿ. ಓಕೆ, ಬೆಳಗಾಮಿಂದ ಜ್ಞಾನಸುಧಾಕ್ಕೆ PUCಗೆ ಬಂದ್ರಾ? ಓಕೆ, ಯಾತಕ್ಕೋಸ್ಕರ ಜ್ಞಾನಸುಧಾವನ್ನು ಆಯ್ಕೆ ಮಾಡ್ಕೊಂಡ್ರಿ? ಈಗ ಯಾರು ಓದ್ಬೇಕು ಅನ್ಕೋತಾರೆ ಅವ್ರು ಇಂಥ ಜಾಗಕ್ಕೆ ಬರ್ತಾರೆ. ಫಸ್ಟು ಕೇಳಿದಾಗ ಎಲ್ಲ ಹೇಳ್ತಿದ್ರು, ಅಂದರೆ ನಮ್ಮ ಹಳೆ ಸ್ಕೂಲಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ಒಬ್ಬ ಹಾಸ್ಟೆಲೈಟ್ ಫಸ್ಟ್, ಲೋಕಲೈಟ್ ಆಗಿರಲಿಲ್ಲ. ಅಲ್ಲಿ ಅಷ್ಟು ಓದ್ಲಿಕ್ಕೆ ಇದಿರಲಿಲ್ಲ. ಅಂದರೆ ಯಾರು ಸ್ಪೋರ್ಟ್ಸ್ ಆಡು, ಅದಾಡು ಇದಾಡು, ನಂಗೆ ಇಷ್ಟ ಆಗ್ತಿಲ್ಲ. ಇಲ್ಲಿ ರೂಟೀನ್ ಕೇಳಿ ಐ ಗಾಟ್ ಲೈಕ್ ಅಷ್ಟೇ. ರುಟೀನ್ ಕೇಳಿ ಬಂದ್ರ ಅಂತ ಹೇಳಿದ್ರೆ JEE ಮೇನ್ ಹಾಗೆ ನಿಮ್ಮ ಅದರ್ ಕೋರ್ಸ್ ರಿಲೇಟೆಡ್ ಯಾವ ರೀತಿ ನಿಮ್ಮ ಪ್ರಾಕ್ಟೀಸ್ ಇತ್ತು ಇಲ್ಲಿ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ನೀವು ಹಾಸ್ಟೆಲಲ್ಲಿ ಆಗಿರ್ಬೋದು? ಯಾವ ರೀತಿ ಟೈಮ್ ಟೇಬಲ್ ಎಲ್ಲ ಸೆಟ್ ಮಾಡಿದ್ರಿ? ಟೈಮ್ ಟೇಬಲ್ ಅಂತ ಅಂದರೆ 6:30 ಓದ್ಲಿಕ್ಕೆ ಕೂತ್ಕೊಂಡ್ರೆ 8:45ವರೆಗೂ ರಿಗರಸ್. ಈಗ ಅಟ್ಲೀಸ್ಟ್ 1 ಇಯರ್ ಅಷ್ಟು ಓದಬೇಕು. ಹಂಗೆ ಓದಿದೆ. ಆಮೇಲೆ ಲಾಸ್ಟ್ ಊಟ ಆದಮೇಲೆ ಮತ್ತೆ 1 ಅವರ್ ಲೈಕ್ 9:30 10:30ವರೆಗೂ ಓದಿ ನೆಕ್ಸ್ಟ್ ಆಮೇಲೆ ಬೇಕಂದ್ರೆ ಓದ್ತಿದ್ದೆ, ಇಲ್ಲಾಂದ್ರೆ ಇಲ್ಲ ಅಷ್ಟು. ಜ್ಞಾನಸುಧಾದ ಎನ್ವೈರ್ಮೆಂಟ್ ನಿಮ್ಗೆ ಎಷ್ಟು ಪೂರಕ ಆಯ್ತು ನಿಮ್ಮ ರಿಸಲ್ಟ್ಗೆ? ಈಗ ಅಂತ ಕೇಳಿದ್ರೆ ಸ್ಟಡಿ ಹಾಲ್ ಬಗ್ಗೆ ಹೇಳಬೇಕು. ಸ್ಟಡಿ ಹಾಲ್ ಅಂದರೆ ಹೇಗಿರಬೇಕು ಹಾಗಿತ್ತು, ಬೇರೆ ಮಾತಿಲ್ಲ ಅಷ್ಟೇ. ಓವರಾಲ್ ಆಗಿ ನಿಮ್ಮ ಜೂನಿಯರ್ಸ್ಗೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ, ಅಂದ್ರೆ ನಿಮ್ಮ ಬ್ಯಾಚ್ನ ರಿಸಲ್ಟ್ ಬಗ್ಗೆ ನಿಮ್ಮ ಜೂನಿಯರ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈ ಯಾರು ಓದ್ತಾರೋ ಅವ್ರಿಗೆ ಸಿಗುತ್ತೆ, ಯಾರು ಓದಲ್ಲ ಅವ್ರಿಗೆ ಸಿಗಲ್ಲ, ಕಳ್ಕೊತಾರೆ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದೀಗ ನಮ್ಮ ಜೊತೆ ಈ ಒಂದು JEE ಮೇನ್ ಪ್ರಥಮ ಹಂತದ ಫಲಿತಾಂಶದಲ್ಲಿ ಕಾಲೇಜಿಗೆ 3rd ಪ್ಲೇಸ್ ಬಂದಿರುವಂತಹ ಚಿಂತನ್ J ಮೆಗಾವತ್ ಅವರಿದ್ದಾರೆ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಪರ್ಸೆಂಟೇಜ್ 99.66866123. ಓಕೆ, ನಿಮ್ಮ ರಿಸಲ್ಟ್ ಬಗ್ಗೆ ನೀವು ಏನು ಹೇಳ್ತೀರಾ? ಆ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಥರನೇ ಬಂದಿದೆ. ಇನ್ನು ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನುವ ಆಸೆ ಇದೆ. ಓಕೆ, ನಿಮ್ಮ ಊರು ಎಲ್ಲಿ? ನಮ್ಮ ಊರು ಮೂಕನಪಾಳ್ಯ, ಚಾಮರಾಜನಗರ ತಾಲೂಕು. ಅಂದ್ರೆ ನೀವು ಹಾಸ್ಟೆಲ್ ಇರ್ಸಿಲ್ಲಿ? ಹಾಸ್ಟೆಲ್. ಅಲ್ಲಿಂದ ಚಾಮರಾಜನಗರದಿಂದ ಕಾರ್ಕಳಕ್ಕೆ ಬಂದು ಕಾರ್ಕಳದ ಜ್ಞಾನಸುಧಾದಲ್ಲಿ ಇಂಥ ಒಂದು ಸಾಧನೆ ಮಾಡಿದ್ರಿ. ನಿಮ್ಗೆ ಈ ಒಂದು ಸಾಧನೆಗೆ ಹಾಸ್ಟೆಲ್ನ ಏನು ಟೈಮಿಂಗ್ಸ್ ಆಗಿರ್ಬೋದು, ಹಾಸ್ಟೆಲಲ್ಲಿರುವಂಥ ನಿಮ್ಮ ಶೆಡ್ಯೂಲ್ ಆಗಿರ್ಬೋದು, ಓದುವಂಥದ್ದು ಅವೆಲ್ಲ ಎಷ್ಟು ಪೂರಕ ಆಯಿತು? ಅಂದರೆ ಡೈಲಿ ಒಂದು 4 to 5 ಅವರ್ಸ್ ಸ್ಟಡಿ ಸೆಷನ್ ಇರುತ್ತೆ. ಒಂದು ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ 6-7 ಮಂತ್ಸಿಂದ ಓದ್ತಾ ಇದ್ದೀವಿ. ಅದರ ತಕ್ಕ ಪ್ರತಿಫಲ ಸಿಕ್ಕಿದೆ ಅನಿಸುತ್ತೆ. ಓಕೆ, ಟೀಚರ್ಸ್ ಇದ್ದು ಸಪೋರ್ಟ್ ಎಫರ್ಟ್ ಹೇಗಿತ್ತು? ಟೀಚರ್ಸಿನ ಸಪೋರ್ಟು ಮತ್ತು ಅವ್ರು ಕೊಡುವ ಮೋಟಿವೇಶನ್ ಎಲ್ಲ ಫುಲ್ ಸಪೋರ್ಟಿವ್ ಇತ್ತು. ಮತ್ತು ಡಿಮೋಟಿವೇಟ್ ಆಗಕ್ಕೆ ಬಿಡೋದಿಲ್ಲ ಯಾರೂ. ನಮ್ಮ ಮೆಂಟರ್ಸ್ ಅವಾಗ ಮೀಟಿಂಗ್ ಮಾಡ್ತಾರೆ, ಅವರು ಮೋಟಿವೇಟ್ ಮಾಡ್ತಾರೆ. ನನ್ನದೊಂದು ಕ್ವಶನ್ಸ್ ಏನಂತ ಹೇಳಿದರೆ, ಈಗ ಈ ಒಂದು ಮೇನ್ಲಿ JEE ಮೇನ್ ಎಕ್ಸಾಮ್ ರಿಲೇಟೆಡ್ ಕೆಲವು ಸ್ಟೂಡೆಂಟ್ಸಲ್ಲಿ ಒಂದು ರೀತಿ ಇರ್ತದೆ, ಅಂದರೆ ನಮಗೆ ಟೀಚರ್ಸ್ ಅಥವಾ ಟ್ರೈನರ್ಸ್ ಕೊಡುವಂಥ ಮೆಟೀರಿಯಲ್ಸ್ ಸಾಲೋದಿಲ್ಲ, ನಾವು ಬೇರೆ ಕಡೆಯಿಂದ ಬ್ರೌಸಿಂಗ್ ಮಾಡ್ಕೊಳ್ಬೋದು, ಗೂಗಲ್ ಅಥವಾ ಯೂಟ್ಯೂಬ್ ಈ ಥರ ಅಂತ ಇರ್ತದೆ. ನಿಮ್ಮ ಪ್ರಕಾರ ಮೆಟೀರಿಯಲ್ ಅಂದರೆ ಕಾಲೇಜಲ್ಲಿ ಅಥವಾ ಟೀಚರ್ಸ್ ಕೊಡುವಂಥ ಮೆಟೀರಿಯಲ್ ಬೆಸ್ಟು, ಬ್ರೌಸಿಂಗ್ ಬೆಸ್ಟು? ಕೆಲವೊಂದು ಟಾಪಿಕ್ಕಿಗೆ ಬ್ರೌಸಿಂಗ್ ಬೇಕಾಗತ್ತೆ, ಆದರೆ ಮೋಸ್ಟ್ ಆಫ್ ದಿ ಟಾಪಿಕ್ಕಿಗೆ ಇಲ್ಲಿ ಕೊಡೋ ಮೆಟೀರಿಯಲ್ ಸಾಕಾಗುತ್ತೆ. ಓಕೆ, ನಿಮ್ಮ ಜೂನಿಯರ್ಸಿಗೆ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಹಾಗೆ ಜ್ಞಾನಸುಧಾದ ಒಂದು ಏನು ಈ ಒಂದು ಇಲ್ಲಿರುವಂಥ ಟ್ರೈನಿಂಗ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಜೂನಿಯರ್ಸಿಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಒಳ್ಳೆ ಎನ್ವೈರ್ಮೆಂಟ್ ಸಿಕ್ಕಿದೆ ಅವರಿಗೆ. ಸ್ಟಡಿ ಎನ್ವೈರ್ಮೆಂಟಿಗೆ ಒಂದು ಟೈಪ್ ಬೆಸ್ಟ್ ಪ್ಲೇಸ್ ಇದು. ಇಫ್ ದೇ ವರ್ಕ್ ಹಾರ್ಡ್ they'll achieve great. ವೀಕ್ಷಕರೇ, ಇದೀಗ ನಮ್ಮ ಜೊತೆ 4ನೇ ಸ್ಥಾನ ಪಡೆದಿರುವಂತ ಆಕಾಶ್ H ಪ್ರಭು ಹಾಗೆ ಅವರ ಪೇರೆಂಟ್ಸ್ ಇದ್ದಾರೆ, ಅವರ ಹತ್ರ ಮಾತಾಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್, ಹಾಗೆ ನಿಮಗೆ ಕೂಡ ಶುಭಾಶಯಗಳು. ನಿಮ್ಮ ಪರ್ಸೆಂಟೇಜ್ ಎಷ್ಟು? 99.614831. ಓಕೆ, ನೈಸ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಎಕ್ಸ್ಪೆಕ್ಟೇಷನ್ ಅದೇ 99.5+ ಬರುತ್ತೆ ಅಂತ ಬಂತು. ರಿಸಲ್ಟ್ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್? ಆ್ಯಕ್ಚುಲಿ ನಿನ್ನೆ ನಮಗೆ ಬಯಾಲಜಿ ಎಕ್ಸಾಮ್ ಇತ್ತು. ಬಯೋ ಎಕ್ಸಾಮ್ ಬರೆದು ವಾಪಸ್ ಬರ್ತಿದ್ದೆ, ಮೆಸ್ಸಿಗೆ ಹೋಗ್ತಿದ್ದೆ. ಆಗ ಯಾರೋ ಸಡನ್ ಆಗಿ ಬಂದು ಕೇಳ್ತಾರೆ, ಅಂದರೆ
ಆಕಾಶ್ ರಿಸಲ್ಟ್ ಬಂತು, ಪರ್ಸೆಂಟೈಲ್ ಎಷ್ಟು ಅಂತ ಕೇಳ್ತಾರೆ. ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ನೋಡ್ಕೊಂಡು ಹೋಗ್ತೀನಿ ರಿಸಲ್ಟ್ ನೋಡೋಕ್ಕೆ. ಆಗ ಸರ್ವರ್ ಫುಲ್ ಸ್ಕ್ರ್ಯಾಶ್ ಆಗ್ತಿತ್ತು. ಆಗ ನೋಡಿದೆ ಬಂತು 99.614 ಅಷ್ಟು. ನೀವು ಹಾಸ್ಟೆಲ್ ಇರ್ಸ್ ಹಾಗಾದ್ರೆ ಇಲ್ಲಿ ಹಾಸ್ಟೆಲ್ ಇರ್ಸ್ ನಿಮ್ಮ ಒಂದು ಈ ರಿಸಲ್ಟ್ಗೆ ಹಾಸ್ಟೆಲ್ ವಾತಾವರಣ ಹೇಗೆ ಪೂರಕವಾಗಿತ್ತು? ಹಾಸ್ಟೆಲ್ ವಾತಾವರಣ ಓದಲಿಕ್ಕೆ ಬರೋರಿಗೆ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಎಲ್ಲರೂ ಓದೋದು ಅವ್ರನ್ನ ನೋಡೇ ಓದ್ಬೇಕನ್ಸುತ್ತೆ. ಎಲ್ಲರೂ ಓದುವಾಗ ನಮಗೂ ಒಂದು ಟೈಪ್ ಓದಬೇಕು, ನಾನು ಬರಬೇಕು, ಪಿಯರ್ ಪ್ರೆಷರ್ ಅಂತ ಇರುತ್ತಲ್ವ, ಅದು ಬರುತ್ತೆ. ಮತ್ತು ಇಲ್ಲಿ ನಾವು ವಾರ್ಡನ್ಸ್ ದಿನ ಬೆಳಿಗ್ಗೆ ಅಸೆಂಬ್ಲಿ, ಇಲ್ಲಿಂದು ಎಲ್ಲ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ನಿಮ್ಮ ಊರು? ಹಿರಿಯಡ್ಕ. ಹಿರಿಯಡ್ಕದಿಂದ ಹಾಸ್ಟೆಲಲ್ಲಿ ಇಲ್ಲೇ ಇದ್ದೆ ಹತ್ತಿರದವರು. ಸೊ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಇತ್ತು? ಪೇರೆಂಟ್ಸ್ ಅದೇ ದಿನ ಟೆಸ್ಟ್ ಆಗುವಾಗ ಕಾಲ್ ಮಾಡ್ತಿದ್ದೆ, ಮಾರ್ಕ್ಸ್ ಹೇಳ್ತಿದ್ದೆ, ಅವರು ಖುಷಿ ಪಡ್ತಿದ್ರು. ಮತ್ತು ಕಮ್ಮಿ ಬಂದಾಗ ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ತೆಗಿ ಅಂತ ಹೇಳ್ತಿದ್ರು. ಸರ್, ನಿಮ್ಮ ಮಗನ ಈ ಸಾಧನೆ ಬಗ್ಗೆ ಹೇಳೋದಾದ್ರೆ ನೀವು ಹೇಳಿ ಮೇಡಮ್. ಅವನದು ಸಾಧನೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಹೇಳ್ತಿದ್ದ, ನಾನು ಗ್ಯಾರಂಟಿ ಈ ಸಲ ಒಂದು ಯಾವುದಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ಅವನಿಗೊಂದು ಛಲ ಇತ್ತು. ಹಾಗಾಗಿ ಅವನು ಸಾಧನೆ ಮಾಡಿದ್ದಾನೆ. ಅದನ್ನು ನಮಗಂತೂ ತುಂಬ ಖುಷಿ ಆಯಿತು. ಈಗ ಈ ಜ್ಞಾನಸುಧಕ್ಕೆ ಅವರನ್ನು PUC ಗೆ ಸೇರ್ಪಡೆ ಮಾಡುವಾಗ ಇಂಥ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಇತ್ತ, ಮಗ ಇಂಥ ಒಂದು ಸಾಧನೆ ಮಾಡ್ತಾನಂತ? ಇತ್ತು. ಅವನು ಆ್ಯಕ್ಚುಲಿ ಅವನು ಚಾರ ನವೋದಯ ಸ್ಕೂಲಲ್ಲಿ ಓದಿದವನು 10th ತನಕ. ಅಲ್ಲಿನ ಅವನು ಫಸ್ಟ್ ಬಂದಿದ್ದ. ಅವನು ಒಂದು ಒಳ್ಳೆ ಕಾಲೇಜಲ್ಲಿ ಸೇರಿಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅವನಿಗೆ ಎಜುಕೇಶನ್ ಕೊಟ್ಟು ತಾನು ಮಾಡ್ತೇನಂತ ಛಲ ಅವನಿಗಿತ್ತಲ್ಲ, ಅದನ್ನು ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ವಿ ಅವನಿಗೆ. ಓಕೆ, ಜ್ಞಾನಸುಧದ ಒಂದು ವಾತಾವರಣ ನಿಮ್ಮ ಮಗನ ಸಾಧನೆಗೆ ಹೀಗಿತ್ತಂತ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿಯ ಒಂದು ವಾತಾವರಣ, ಇಲ್ಲಿಯ ಸರ್ನವರೊಂದು ಮಾತಾಡೋದು, ಸುಧಾಕರ್ ಶೆಟ್ಟಿ ಸರ್ ಮಾತಾಡೋದು ಅಂದರೆ ನನಗಂತೂ ತುಂಬ ಇನ್ಸ್ಪಿರೇಷನ್ ಕೊಟ್ಟಾಗೆ ಆಗ್ತದೆ. ಅಂದರೆ ಈ ಥರ ಒಂದು ಮಾತಾಡಿ ಅವರು ಈ ಮಕ್ಕಳನ್ನು ಈ ಥರದಲ್ಲಿ ಬೆಳೆಸ್ತಾರಲ್ಲ ಅಂತ ಹೇಳಿ ನೋಡಿದ್ರೆ ಒಂಥರ ತುಂಬ ಖುಷಿ ಆಗ್ತದೆ. ಇಲ್ಲಿಯ ವಾತಾವರಣ, ಇಲ್ಲಿಯ ಸರ್, ಇಲ್ಲಿಯ ವಾತಾವರಣ, ಇಲ್ಲಿ ಹೋಗಿ ಬಂದು ನಮಗೂ ಸ್ವಲ್ಪ ಹತ್ತಿರ ಆಯಿತು. ಹಾಗಾಗಿ ನಮಗೊಂಥರ ತುಂಬ ಖುಷಿ ಕೊಟ್ಟಿದ್ದು. 99ಕ್ಕಿಂತ ಅಧಿಕ ಪರ್ಸೆಂಟೇಜ್ ಪಡೆದ 8 ವಿದ್ಯಾರ್ಥಿಗಳಲ್ಲಿ ಉಳಿದ 4 ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಹಾಯ್, ನಿಮ್ಮ ಹೆಸರು? ಪೃಥ್ವಿ. ನಿಮ್ಮ ಪರ್ಸೆಂಟೇಜ್? 99.450. ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? 99.3 ಪ್ಲಸ್ ಬರುತ್ತಂತ. ಓಕೆ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಬಂದಿದೆ. ಸೊ ಆ ಬಗ್ಗೆ ಏನು ಹೇಳ್ತೀರಾ ನೀವು? ಅದಕ್ಕೆ ಪೇಪರ್ ಟಫ್ ಇತ್ತು, ಅದಕ್ಕೆ ಕಟ್ ಆಫ್ ಕಮ್ಮಿ ಆಯಿತು. ಇದೀಗ ಫಸ್ಟ್ ಫೇಸ್, ನೆಕ್ಸ್ಟ್ ಕೂಡ ನೆಕ್ಸ್ಟ್ ಮತ್ತು ಜಾಸ್ತಿ ಮಾಡಬೇಕು. ಓಕೆ, ನಿಮ್ಮ ಊರು? ಕುಂದಾಪುರ. ನೀವಿಲ್ಲಿ ಹಾಸ್ಟೆಲ್ ಹಾಸ್ಟೆಲ್. ಓಕೆ, ಜ್ಞಾನಸುಧದ ಎನ್ವೈರ್ಮೆಂಟ್, ಜ್ಞಾನಸುಧ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಟೀಚರ್ಸ್ ತುಂಬ ವರ್ಕ್ ಮಾಡಿದ್ದಾರೆ, ಅದಕ್ಕೆ ನಮಗೆ ರಿಸಲ್ಟ್. ಓಕೆ, ಹಾರ್ಡ್ ವರ್ಕಿಂಗ್ ಇತ್ತು ಅಂತ ಹೇಳ್ತೀವಿ. ಹೇಗಿತ್ತು ನಿಮ್ಮ ಒಂದು ಪ್ರಿಪರೇಷನ್, ಹೇಗಿತ್ತು ಎಕ್ಸಾಮ್ಗೆ? ಪ್ರಿಪರೇಷನ್ 2 ವರ್ಷ ಫುಲ್ ಎಫರ್ಟ್ ಹಾಕಿ ಓದಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ಬಂತು ರಿಸಲ್ಟ್. ಓಕೆ, ನಿಮ್ಮ ಪೇರೆಂಟ್ಸ್ ಇದ್ದಾರೆ. ಸೊ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ನಿಮಗೆ? ಪೇರೆಂಟ್ಸ್ ಆಗಿ ದಿನ ಕಾಲ್ ಮಾಡಿಬಿಟ್ಟು ಸರ್ ಒಳ್ಳೆ ಪ್ರೋತ್ಸಾಹ ಮಾಡ್ತಿದ್ರು. ಓಕೆ ಸರ್, ಮಗನ ಸಾಧನೆ ಬಗ್ಗೆ ಏನು ಹೇಳುತ್ತೀರಿ? ಖುಷಿ ಆಗ್ತಾ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಕಡಿಮೆ ಬಂದಿದೆ. ಇನ್ನೊಮ್ಮೆ ಖಂಡಿತ ಅದನ್ನ ಹೆಚ್ಚು ಮಾಡ್ಕೊಳ್ತಾನೆ. ಇನ್ನೊಂದು ಸೆಕೆಂಡ್ ಸೆಷನಲ್ಲಿ, ಏಪ್ರಿಲಲ್ಲಿ ನಡೆಯುವ ಸೆಷನಲ್ಲಿ ಜಾಸ್ತಿ ಮಾಡ್ಕೊಳ್ತಾನೆ ಅನ್ನೋ ಭರವಸೆ ನಮಗಿದೆ. ಮತ್ತು ಜ್ಞಾನಸುಧ ಬಂದ ಕೂಡಲೇ, ಆ ಪ್ರವೇಶ ಮಾಡಿದ ಕೂಡಲೇ ಆ ವಾತಾವರಣ ಖುಷಿ ಕೊಡುತ್ತೆ. ಮಹಾಗಣಪತಿಯ ಸನ್ನಿಧಾನ, ಇಲ್ಲಿನ ಸುಧಾಕರ್ ಶೆಟ್ಟಿ ಅವರ ಅಧ್ಯಕ್ಷರು, ಅವರ ಪ್ರೇರಣೆ ಮಾತುಗಳಿರ್ಬೋದು, ಅಥವಾ ಇಲ್ಲಿನ ಪ್ರಾಧ್ಯಾಪಕರ ನಿರಂತರ ಪರಿಶ್ರಮ ಮತ್ತು ನನ್ನ ಮಗನ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯ ಆಯಿತು ಅನ್ನೋ ಅಭಿಪ್ರಾಯ ನಂದು. ಮೇಡಮ್, ನೀವು ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು ಸಾಧನೆ ಮಾಡಿ. ಸರ್ ಹೇಳಿದ್ರು ಜ್ಞಾನಸುಧದ ವಾತಾವರಣನೇ ಅದೇ ರೀತಿ ಇದೆ ಅಂತ. ಮಗನನ್ನು ಇಲ್ಲಿಗೆ ಸೇರಿಸುವಾಗ ಅಂತ ಒಂದು ಅಭಿಪ್ರಾಯ ನಿಮ್ಮಲ್ಲಿತ್ತ? ಹಾಂ, ಇತ್ತು. ಇಲ್ಲಿ ಹೋದ್ರೆ ಒಳ್ಳೆ ಓದ್ತಾನೆ. ನಿಮ್ಮ ಹೆಸರು? ಕೆ ಮನೋಜ್ ಕಾಮತ್. ಓಕೆ, ನಿಮ್ಮ ಪರ್ಸೆಂಟೇಜ್? 99.4567815. ಓಕೆ, ನೀವು ಹಾಸ್ಟೆಲ್ ಇಟ್ಸಾ? ಅಲ್ಲ, ಲೋಕಲ್. ಲೋಕಲ್ ಎಲ್ಲಿ? ಕಾರ್ಕಳದಲ್ಲಿ. ಓಕೆ, ಕಾರ್ಕಳದಲ್ಲಿ ಇದ್ಕೊಂಡು ಕಾರ್ಕಳದ ವಿದ್ಯಾಸಂಸ್ಥೆಯಲ್ಲಿ ಇಂತಹ ಒಂದು ಸಾಧನೆ ಮಾಡಿದಿರಿ. ಈ ಸಾಧನೆಗೆ ಈ ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು ಅಥವಾ ಇಲ್ಲಿನ ಟೀಚರ್ಸ್ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಇತ್ತು? ಇಲ್ಲಿ ಟೀಚರ್ಸ್, ನಾನಂದ್ರೆ ಇಲ್ಲಿ ಹೈಸ್ಕೂಲ್ 6th ಸ್ಟ್ಯಾಂಡರ್ಡ್ ಇಂದ ಇಲ್ಲೇ ಕಲಿತಿದ್ದೇನೆ. ಓಕೆ, ಮುಂಚೆಯಿಂದ ಒಂಥರ ಈ ಕಾಲೇಜಿಗೆ ಒಂದು ಬಾಂಡ್ ಇದ್ದಾಗೆ. ಕಾಲೇಜಲ್ಲಿ ಸ್ಕೂಲ್ಗಿಂತ ತುಂಬಾ ಸ್ಟ್ರಿಕ್ಟ್ ಉಂಟು ಅಂತ ಕೇಳಿದ್ದೆ. ಅಂದ್ರೆ ವಿಚಿತ್ರ ಕತೆ ಎಲ್ಲ ಹೇಳ್ತಿದ್ರು ಊರಲ್ಲಿ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಅಂದ್ರೆ ಯಾರು ನಿಮ್ಗೆ ಕೆಳಗೆ ತರಿಸಿಲ್ಲ, ಎಲ್ಲರೂ ನಿಮ್ಗೆ ಸಪೋರ್ಟ್ ಆಗೇ ಇರ್ತಾರೆ. ದೇ ಡೂ ಮೋರ್ ದನ್ ದೇರ್
ಅವ್ರು ಮಾಡಬೇಕಾದದ್ದುಕ್ಕಿಂತ ತುಂಬ ಜಾಸ್ತಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವೇ ಹೇಳಿದ್ರಿ ನೀವು ಹೈಸ್ಕೂಲ್ ಇಲ್ಲೇ ಓದಿದ್ದು, ಬಟ್ PUC ಗೆ ಬರುವಾಗ ಏನು ಜನರಲ್ಲಿ ವಿಚಿತ್ರ ವಿಚಿತ್ರ ಕಥೆಗಳನ್ನು ಕೇಳಿದ್ರಿ ಅಂತ. ಸೊ ಅಂತವರಿಗೆ ನೀವೇನಾದ್ರೂ ಹೇಳುದಾದ್ರೆ ಏನ್ ಹೇಳ್ತೀರಾ? ನಾನೇನು ಹೇಳೋದಿಲ್ಲ, ಅಂದರೆ ಅಲ್ಲ, ಅವರು ಯಾರು ಹೇಳ್ತಾರೆ ಅವರೊಮ್ಮೆ ನೋಡಿ ಮತ್ತೆ ಹೇಳಬೇಕು. ಅಂದರೆ ಒಬ್ಬರ ಮಾತಿಂದ ಇನ್ನೊಬ್ಬರ ಮಾತಿಗೆ ಹೋಗುವಾಗ ಎಲ್ಲ ಚೇಂಜ್ ಆಗ್ತದೆ. ಇಲ್ಲಿ ತುಂಬ ಒಳ್ಳೇದುಂಟು. ಐ ಲವ್ ದಿಸ್ ಕಾಲೇಜ್. ನಿಮ್ಮ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ರಿಸಲ್ಟಿಗೆ ಯಾವ ರೀತಿಯ ಸಪೋರ್ಟ್ ಇತ್ತು, ಯಾವ ರೀತಿಯ ಟ್ರೈನಿಂಗ್ ಇತ್ತು, ಅಥವಾ ಓದುವ ಶೆಡ್ಯೂಲ್ ಹೇಗಿತ್ತು? ಎಲ್ಲ ನಮಗೆ ಬೇಕಾದಾಗೆ ಇತ್ತು. ಅಂದರೆ ಮೊದಲಿಂದವೇ ಅವರು ಇಲ್ಲಿಯ ಪ್ರೆಸಿಡೆಂಟ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲರೂ ಲೈಕ್ ನಮಗೆ ಎಂತೆಲ್ಲ ಬೇಕು, JEE ಬರಬೇಕಾದ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ನಾವು ಎಷ್ಟಾಗ್ತದೆ ಅಷ್ಟು ಅದಕ್ಕೆ ಲೈಕ್ ಆ ಮೆಥಡನ್ನು, ಆ ಪ್ರಾಸೆಸ್ಸನ್ನು ಫಾಲೋ ಮಾಡಿದ್ದಾಗ ಅಂದರೆ ಒಳ್ಳೆ ರಿಸಲ್ಟ್ ನಂಗೂ ಇಲ್ಲಿ ಬರ್ತಿತ್ತು. ಕೆಲವು ಸಲ ಡೌನ್ ಆಗ್ತಿತ್ತು. ಈಗ ಫೈನಲಿ ಒಂದು ಸಮ್ ಟೈಮ್ಸ್ ಡೌನ್ ಆಗ್ತಿತ್ತು ಅಂತ ಹೇಳಿದ್ರಲ್ಲ, ಸೊ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಒಂದು ನಿಮ್ಮ ಲೆಕ್ಚರ್ಸ್ ಏನೆಲ್ಲ ಮೋಟಿವೇಶನ್ ಮಾಡ್ತಿದ್ರು? ಒಬ್ರು ಮಾರ್ಕ್ ಕಮ್ಮಿ ಬಂದಾಗ ಬೈದದಂತಿಲ್ಲ, ಲೈಕ್ ಫುಲ್ ಸಪೋರ್ಟಿವ್ ಆಗಿದ್ರು. ಅಂದರೆ ಅವರು ನೋಡ್ತಿದ್ರು, ನಿಮಗೆ ಗೊತ್ತಿರ್ತದೆ ನಿಮ್ಮ ಪ್ರಾಬ್ಲಮ್ ಯಾಕೆ ಡೌನ್ ಆಯಿತು ಅಂತ, ಅದು ನಿಮ್ಮ ಹತ್ರನೇ ಸೊಲ್ಯೂಷನ್. ಒಬ್ಬ ಶ್ರೇಯಾನ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರ ಕ್ಲಾಸಲ್ಲಿ ಒಮ್ಮೆ ಹೇಳಿದರು, ಯುವರ್ ಪ್ರಾಬ್ಲಮ್ ಹ್ಯಾವ್ ಯು ಓನ್ಲಿ ಹ್ಯಾವ್ ದ ಸೊಲ್ಯೂಷನ್ ಟು ಯುವರ್ ಓನ್ ಪ್ರಾಬ್ಲಮ್. ಬೇರೆ ಯಾರ ಹತ್ರ ಸಹ ಇರೋದಿಲ್ಲ, ಅದು ನಾವೇ ಹುಡ್ಕೊಳ್ಬೇಕು. ನಮ್ಗೆ ಗೊತ್ತಿರ್ತದೆ ನಮ್ಮ ಮಿಸ್ಟೇಕ್ ಎಲ್ಲಿ ಅಂತ. ಸೊ ಇಲ್ಲಿ ಫುಲ್ ಸಪೋರ್ಟಿವ್. ಓಕೆ, ಓವರಲ್ ಆಗಿ ವಿದ್ಯಾಸಂಸ್ಥೆಯ ಬಗ್ಗೆ, ನಿಮ್ಮ ರಿಸಲ್ಟ್ ಬಗ್ಗೆ ನಿಮ್ಮ ಜೂನಿಯರ್ಸ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ JEE ಮೇನ್ ಎಣಿಸಿದಷ್ಟು ಈಸಿ ಇಲ್ಲ, ಬಟ್ ಸಿಂಪಲ್ ಉಂಟು. ಅಂದರೆ ನೀವು ಪ್ರಾಸೆಸ್ ಜೊತೆಗೆ ಫಸ್ಟ್ ಸಬ್ಜೆಕ್ಟನ್ನು ಲವ್ ಮಾಡಬೇಕು, ನೆಕ್ಸ್ಟ್ ಟೀಚರ್ಸನ್ನು ರೆಸ್ಪೆಕ್ಟ್ ಕೊಡಬೇಕು, ಅವರನ್ನು ಸಹ ಪ್ರೀತಿಸಬೇಕು. ಯಾವಾಗ ನಾವು ಅದೆರಡು ಮಾಡ್ತೇವ ನಮಗೆ ಕಲೀಲಿಕ್ಕೆ ಈಸಿ ಆಗ್ತದೆ, ಇಲ್ಲದ್ರೆ ನೆನಪುಳಿಯೋದಿಲ್ಲ. ಅದೆಲ್ಲ ಮಾಡಿದ ಮೇಲೆ ಹಾರ್ಡ್ ವರ್ಕ್ ಮಾಡಿದಾಗ ಸುಲಭದಲ್ಲ ಆಗ್ತದೆ. ಓಕೆ, ಅಮ್ಮ ಇದ್ದಾರೆ ನಿಮ್ಮ ಜೊತೆ. ಅಮ್ಮ, ನೀವು ಹೇಳೋದಾದ್ರೆ ನಿಮ್ಮ ಮಗನ ಸಾಧನೆ ಬಗ್ಗೆ. ಹರೇ ಕೃಷ್ಣ. ಶ್ರೀನಿವಾಸ ವೆಂಕಟರಮಣ ಒಂದು ಅನುಗ್ರಹದಲ್ಲಿ ಹಾಗೂ ನಮ್ಮ ಗುರುವರಿಯರ ಆಶೀರ್ವಾದದಿಂದ ನಿಜವಾಗ್ಲೂ ಒಂದು ನಮಗೆ ಸಂತೋಷ ಅಂತ ಅಂದರೆ, ಇಂತಹ ಒಂದು ಕಾರ್ಕಳ ಜ್ಞಾನಸುಧಾ ಒಂದು ಸಂಸ್ಥೆಯಲ್ಲಿ ನನ್ನ ಮಗನಿಗೆ ಒಂದು ಇಲ್ಲಿ ವಿದ್ಯೆ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೇವೆ. ಯಾಕೆಂದರೆ ಈ ಒಂದು ಏಜಲ್ಲಿ ನಾವು ತುಂಬ ಕೇಳ್ತಾ ಇರ್ತೀನಿ, ನಾನು ಸಮಾಜದಲ್ಲಿ ಜಾಸ್ತಿ ಓಡಾಡಿದ್ರಿಂದ ದಿಕ್ಕು ತಪ್ಪುವಂತಹ ಈ ಒಂದು ಏಜ್ ಅಂತ. ಆದರೆ ನಿಜವಾಗ್ಲೂ ತುಂಬ ಗಂಡ ಹೆಂಡತಿ ಹೊರಗನೆ ಜಾಸ್ತಿ ಇರೋದು, ನಾವು ಬಿಸ್ನೆಸ್ಸಲ್ಲೆಲ್ಲ ಬ್ಯುಸಿಯಾಗಿರ್ತೇವೆ, ನಮ್ಮ ಒಂದು ಕೆಲಸದಲ್ಲಿ ಮಗ್ನವಾಗಿದ್ರು ನಮಗೆ ಒಂದು ನಿಶ್ಚಿಂತವಾಗಿ ಈ ಶಾಲೆಯಲ್ಲಿ ಅವರನ್ನು ಹಾಕಿ ನಾವು ಸೇಫ್ ಆಗಿರ್ಬೋದು. ಯಾಕೆಂದರೆ ಒಂದು ಶಿಸ್ತುಬದ್ಧವಾದ ಜೀವನ ಹಾಗೂ ಒಂದು ತಂದೆ ತಾಯಿಗೆ ಅಥವಾ ಪ್ರತಿಯೊಬ್ಬರಿಗೂ ಯಾವ ರೀತಿ ಗೌರವವನ್ನು ನೀಡಬೇಕು ಅಂತ ಪ್ರತಿ ಒಂದು ಕಡೆನೂ ಅವರು ಅದನ್ನೇ ಮಾತನ್ನ ಹೇಳೋದು, ತಂದೆ ತಾಯಿಗೆ ಗೌರವ ಕೊಡಿ, ಅವರಿಗೆ ಕೊಡುವಂತಹ ಗೌರವದಿಂದ ನೀವು ಕಲ್ತ್ರಿಂದ ನೀವು ಕಲ್ತು ನೀವು ಮೇಲೆ ಹೋಗೋದಲ್ಲ, ಅದರ ಒಟ್ಟಿಗೆ ನೀವು ಸ್ವಾಭಿಮಾನದಿಂದ ಜೀವನ ನಡೆಸಬೇಕು. ತಂದೆ ತಾಯಿಯ ಒಂದು ಕಣ್ಣೀರು ಹಾಕಿಸಬೇಡಿ, ಕಣ್ಣೀರು ಹಾಕಿಸೋದಾದ್ರೂ ನಿಮ್ಮ ಆನಂದ ಬಾಷ್ಪವಾದ ಒಂದು ಕಣ್ಣೀರು ಹಾಕಿಸುವ ಹಾಗೆ ಮಾಡಿ. ಮತ್ತು ಪ್ರತಿಯೊಂದು ನಾನು ಹೇಳಿದ ಶಿಸ್ತುಬದ್ಧ ಇಲ್ಲಿ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಶಿಸ್ತುಬದ್ಧ ಬೇಕೇ ಬೇಕು ಇಲ್ಲಿ, ಯಾಕೆಂದರೆ ಈ ಏಜಲ್ಲಿ ಬೇಕೇ ಬೇಕು. ಯಾಕೆಂದರೆ ಎಫರ್ಸ್ ಲವ್ ಅಂಥದ್ದೆಲ್ಲ ನಾವು ಕೇಳ್ತಾ ಇರ್ತೇವೆ, ಇಲ್ಲಿ ದಿಕ್ಕು ತಪ್ಪುವಂತಹ ವಿಷಯನೇ ಇಲ್ಲ. ಅವ್ರು ಹೇಳ್ತಾರೆ ಈ ಏಜ್ ನೀವು ನಿಮ್ಮಲ್ಲಿ ಕಲಿಯೋದ್ರಲ್ಲಿ ನೀವು ಮಗ್ನ ಕೊಡಿ ಅಂತ. ಸೊ ಮತ್ತು ಇಲ್ಲಿದ್ದು ಲೆಕ್ಚರರ್ ಇರಲಿ, ನಮ್ಮ ಸುಧಾಕರ್ ಸರ್ ಇರಲಿ, ಆಗ ಹೈಸ್ಕೂಲ್ ಕೂಡ ಇಲ್ಲೇ ಮಾಡಿದ್ರಿಂದ ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಪ್ರಿನ್ಸಿಪಲ್ ಆಗಿದ್ದ ಅಂದರೆ ಹೈಸ್ಕೂಲ್ ಇವರು ಉಷಾ ಮೇಡಮ್ ಕೂಡ ಪ್ರತಿಯೊಂದು ಎಕ್ಸಾಮಿಗೆ ಹೋಗುವಾಗ ಹೇಳಿ ಕಳಿಸಿದ್ರು, ಬಿ ಕೂಲ್ ಮನೋಜ್, ತುಂಬ ಚೆನ್ನಾಗಿ ಮಾಡು ಅಂತ. ಅದಂತಹ ಒಂದು ಪ್ರೋತ್ಸಾಹದ ಮಾತೇ ನಮಗೆ ಸಾಕು. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕಡಿಮೆ ಬಂದರು ಹೆಚ್ಚು ಬಂದರು ಯಾವುದೇ ಇರಲಿ ತುಂಬ ಚೆನ್ನಾಗಿ ಅವರು ಅದಕ್ಕೊಂದು ಒಳ್ಳೆಯ ಮಾತಿನಿಂದ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಪೇರೆಂಟ್ಸಿಗೆ ಇದು ಅತ್ಯಗತ್ಯವಾಗಿ ಬೇಕಾಗ್ತದೆ. ಯಾಕೆಂದರೆ ಪೇರೆಂಟ್ಸ್ ಮನಸ್ಸು ಅಂದರೆ ಅಷ್ಟು ಏನು ಗೊತ್ತಿರೋದಿಲ್ಲ, ಚಂಚಲವಾಗಿರ್ತದೆ. ನಮಗೆ ಸ್ವಲ್ಪ ಕಡಿಮೆ ಬಂದಾಗ ನಮ್ಗೆ ಅನಿಸ್ತದೆ, ಓ ಮಗು ಎಲ್ಲಿಯೋ ಡೌನ್ ಬರ್ತಾ ಉಂಟಂತ. ಆಗ ಮೊದಲು ಅವರಿಂದ ಕಾಲ್ ಬರ್ತದೆ ನಮಗೆ. ಯಾಕೆಂದರೆ ಮಕ್ಕಳು ಈಗ ಒಂದೆರಡು ಮಾರ್ಕಲ್ಲಿ ಕಮ್ಮಿ ಬಂದಿರ್ಬೋದು, ಮುಂದೆ ಅದು ಚೆನ್ನಾಗಾಗ್ತದೆ ಅಂತ ಹೇಳೋ ಒಂದು
ಮಾತನ್ನು ನಾವು ಕೇಳಿದ್ದೇವೆ ವಿನ ನಿಮ್ಮ ಮಗು ಈಗ ಕಡಿಮೆ ಆಗ್ತಾ ಉಂಟು, ನಿಮ್ಮ ಧ್ಯಾನ ಇಲ್ಲ ಅಂಥದ್ದೆಲ್ಲ ಯಾವುದೂ ಮಾಡಲಿಲ್ಲ. ಎಲ್ಲ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವರು, ಈ ಕಾಲೇಜಿನವರು, ಶಿಕ್ಷಕರಿರಲಿ, ಯಾವುದೇ ಸ್ಟಾಫ್ ಇರಲಿ, ಇಲ್ಲಿ ಇರುವ ಪ್ರತಿಯೊಬ್ಬರು, ಗಾರ್ಡ್ ಇರಲಿ, ಪ್ರತಿಯೊಬ್ಬರು ಊಟಕ್ಕೆ ಇದು ಮಾಡೋ ವ್ಯವಸ್ಥೆ ಮಾಡೋರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮಗ ಹೇಳ್ತಾನೆ, ಅಮ್ಮ ಅವರು ಕೂಡ ಹೇಳ್ತಾರೆ ಒಳ್ಳೆ ಮಾರ್ಕ್ಸ್ ಅನ್ನು ಪಡಿ ಅಂತ ಹೇಳಿ. ತುಂಬ ವಿಶಸ್ ಇದೆ ಇಲ್ಲಿ ಎಲ್ಲರದ್ದು, ಪ್ರತಿಯೊಬ್ಬರದ್ದು ಒಳ್ಳೆ ವಿಶಸ್ ಇದೆ. ಸೊ ನಾನು ಹೇಳ್ತೇನೆ, ಯಾವುದೇ ಟೆನ್ಷನ್ ಇಲ್ಲದೆ ಈ ಒಂದು ಕಾಲೇಜಿಗೆ ಬಂದರೆ, ಈ ಇನ್ಸ್ಟಿಟ್ಯೂಟಿಗೆ, ಹೈಸ್ಕೂಲ್ ಇರಲಿ PUC ಇರಲಿ, ನಿಶ್ಚಿಂತವಾಗಿ ನೀವು ಕಳಿಸಿ, ನೀವು ಕೂಡ ನಿಶ್ಚಿಂತವಾಗಿ ಕೆಲಸ ಮಾಡಬಹುದು ಅಂತ ಹೇಳಿ. ಹಾಯ್, ನಿಮ್ಮ ಹೆಸರು? ವೇದಾಂತ್ ಶೆಟ್ಟಿ. ನಿಮ್ಮ ಪರ್ಸೆಂಟೈಲ್? 99.292708. ಓಕೆ, ಏನು ಹೇಳ್ತೀರಾ ರಿಸಲ್ಟ್ ಬಗ್ಗೆ? ತುಂಬ ಖುಷಿ ಆಯಿತು ರಿಸಲ್ಟ್ ಬಂದು. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಮತ್ತು ಅಪ್ಪ ಅಮ್ಮನಿಗೆಲ್ಲ ಖುಷಿಯಾಗಿದೆ. ಅಮ್ಮ ಇದ್ದಾರೆ ಜೊತೆಗೆ. ಊರು? ಊರು ಬಜಗೋಳಿ. ಬಜಗೋಳಿ, ಇಲ್ಲಿಯವರೇ. ಅಮ್ಮ ನೀವೇನು ಹೇಳ್ತೀರಾ ಮಗನ ಬಗ್ಗೆ? ನಮಗೆ ಸಂತೋಷ ಆಗ್ತದೆ. ಅಂದ್ರೆ ಇವ್ರೀಗ ಹಾಸ್ಟೆಲ್ ಅಲ್ಲಿ ಇದ್ರ ಲೋಕಲ್? ಮನೆಗೆ ಬಂದಾಗ ಮಗನ ಒಂದು ಓದುವ ಆಕ್ಟಿವಿಟೀಸ್ ಹೇಗಿತ್ತು? ಚೆನ್ನಾಗಿತ್ತು. ನೀವ್ ಹೇಗೆ, ಅಂದ್ರೆ ಈಗ ಕಾಲೇಜಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಕೊಡ್ತಿರ್ತಾರೆ, ಮನೆಗೆ ಹೋದಾಗ ಆ ಒಂದು ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಿದ್ರು, ಓದುವ ರೀತಿ? ಕ್ಲಾಸಲ್ಲಿ ಆಗುವ ನೋಟ್ಸ್ ಎಲ್ಲ ಪುನಃ ರಿವೈಸ್ ಮಾಡ್ತಾ ಇದ್ದೆ. ಮತ್ತು ಸರ್ ಮಾಡಿದೆಲ್ಲ ಕ್ವಶನ್ಸನ್ನೆಲ್ಲ ಪುನಃ ಟ್ರೈ ಮಾಡಿ, ಕಾನ್ಸೆಪ್ಟ್ಸ್ ಎಲ್ಲ ಓದಿ ಪುನಃ ಎಲ್ಲ ಪ್ರಾಬ್ಲಮ್ಸನ್ನೆಲ್ಲ ರಿವೈಸ್ ಮಾಡಿ, ಮತ್ತು JUT ಎಲ್ಲ ಸೀರೀಸ್ ಎಲ್ಲ ಒಳ್ಳೆಯದಿತ್ತು. 8 ವಿದ್ಯಾರ್ಥಿಗಳಲ್ಲಿ 8ನೇ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಸತೀಶ್ ರಿಷತ್. ಓಕೆ, ನಿಮ್ಮ ಊರು? ನಮ್ಮೂರು ಬೆಳಗಾವಿ ಅಂತ. ಓಕೆ, ಬೆಳಗಾವಿಯಿಂದ ಕಾರ್ಕಳಕ್ಕೆ ಬಂದು ಕಾರ್ಕಳದ ಜ್ಞಾನಸುಧದಲ್ಲಿ ಹಾಸ್ಟೆಲ್ನಲ್ಲಿದ್ದು ಇಂಥ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಸೊ ಈ ಸಾಧನೆಯ ಬಗ್ಗೆ, ಜ್ಞಾನಸುಧದ ಎನ್ವೈರನ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇದು ಕಂಪ್ಲೀಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತು. ಅಂದರೆ ಓದಕ್ಕೆ ಬಂದಿರೋರಿಗೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಐಡಿಯಲ್ ಕಂಡೀಷನ್ಸ್ ಇದೆ ಇಲ್ಲಿ. ನೀವು ಓದೋರಿದ್ದರೆ ಲೈಕ್ ಯು ಕ್ಯಾನ್ ಡೂ ವಂಡರ್ಸ್ ಹಿಯರ್. ಅಂದ್ರೆ ಎಲ್ಲರೂ ಸಪೋರ್ಟ್ ಇದ್ದಾರೆ, ಟೀಚರ್ಸ್ ಎಲ್ಲ. ನಮಗಿಂತ ಜಾಸ್ತಿ ನಾವು ಓದಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅಂದ್ರೆ ಅವರು ಅಷ್ಟು ವರ್ಕ್ ಮಾಡ್ತಾ ಇರ್ತಾರೆ, ನಾವು ಅಲ್ಲಿ ಒಂದು ಸ್ವಲ್ಪ ಶ್ರಮ ಪಟ್ಟರು ಲೈಕ್ ದೇ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ಅಸ್ ಅಂತ. ನಾವು ಫಸ್ಟ್ ಇಯರೆಲ್ಲ ಮಾಕ್ ಟೆಸ್ಟ್ ಬರೆಯುವಾಗ ಔಟ್ ಆಫ್ ಔಟ್ ಬಂದರೆ ಒಂದು ಸ್ವಲ್ಪ ಖುಷಿ ಆಗ್ತಿತ್ತು. ಬಟ್ ಈ ಥರ ಖುಷಿ ಚೆನ್ನಾಗಿದೆ ಇದು. ಅಂದರೆ ಈ ಖುಷಿ ಒಂಥರ ಬೇರೆ. ಈ ಖುಷಿಗೆ ನಾವು ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಓಕೆ, ಆಮೇಲೆ ಹಾಸ್ಟೆಲಲ್ಲಿ ನಿಮ್ಮ ಒಂದು ರುಟೀನ್ ಹೇಗಿತ್ತು, ಓದುವ ರುಟೀನ್ ಹೇಗಿತ್ತು? ಓದೋ ರುಟೀನ್ ಅಂದ್ರೆ ಸ್ಟಡಿ ಅವರ್ ಇರ್ತಾ ಇತ್ತು. ಲೈಕ್ ಸರ್ ಇರ್ತಾರೆ, ಕೇರ್ ಟೇಕರ್ ಇರ್ತಾರೆ. ನೀವು ಏನಾದ್ರು ಮಿಸ್ ಆಗಿ ಮಲಗಿಬಿಟ್ರೆ ಎಬ್ಸೋಕೆ ಬರ್ತಾರೆ. ಲೈಕ್ ದೇ ವಾಂಟ್ ಯು ಟು ಸ್ಟಡಿ. ನೀವು ಸ್ಟಡಿ ಮಾಡ್ಬೇಕಂತಾನೆ ಅವ್ರು ಇರೋದು. ಕಂಪಲ್ಸರಿ ಡಿಸಿಪ್ಲಿನ್ ಆಗಿರುತ್ತೆ. ಓದಬೇಕು ಅಷ್ಟರಲ್ಲಿ. ಅಂದರೆ ವ್ಯಾಲ್ಯೂಮ್ ಇದೆ, ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಚೆನ್ನಾಗಿತ್ತು. ಲೈಕ್ ಎಷ್ಟು ಜನ ಕೂತಿರ್ತಾರೆ ಅಲ್ಲಿ, ಎಲ್ಲರೂ ಓದ್ತಾ ಇರ್ತಾರೆ. ನೀವು ನೋಡಿದ್ರೆ ನೀವು ಕಾಂಟ್ ಸ್ಲೀಪ್. ಅಲ್ಲಿ ನೀವು ಮಲಗೋಕ್ಕಾಗಲ್ಲ. ನೋಡಿದ್ರೆ ನೀವು ಅವ್ರು ಒಬ್ಬೊಬ್ಬರು ಇರ್ತಾರಲ್ಲ ಲೇಟ್ ನೈಟ್ ಎಲ್ಲ ಮಾಡ್ತಾರೆ, ಅವ್ರನ್ನೆಲ್ಲ ನೋಡಿ ಮೋಟಿವೇಶನ್. ನಮಗೆ ಸ್ವಂತ ಸ್ಟೂಡೆಂಟ್ಸ್ ನೋಡಿ ಅವರು ಓದೋದು ನೋಡಿ ನಾನು ಓದಿದ್ದಂತ ಆ ಥರ ಭಾಳ ಮೋಟಿವೇಶನ್ ಇದೆ. ಅಂದರೆ ಸ್ಟಡಿ ಅವರಲ್ಲಿ ನೋಡಿಬಿಟ್ರೆ ನೀವು ಈ ಥರ ಓದಬೇಕು ಅನ್ಸುತ್ತೆ. ಅದು ಚೆನ್ನಾಗಿದೆ. ಓಕೆ, ನನ್ನದು ಇನ್ನೊಂದು ಕ್ವಶನ್. ನೀವು ಹೇಳಿದ್ರೆ ಸ್ಟಡಿ ಅವರ್ ಹೀಗಿರ್ತದೆ, ಓದುವ ರೀತಿ ಹೀಗಿರ್ತದೆ ಅಂತ. ಬಟ್ ಖಾಲಿ ಓದು ಅಂತಲ್ಲ, ಅದರ್ ಆಕ್ಟಿವಿಟೀಸ್ಗೆ ಯಾವ ರೀತಿಯ ಸಪೋರ್ಟ್ ಇತ್ತು? ಫುಲ್ ಸಪೋರ್ಟ್ ಇದೆ. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಸ್ಟ್ ನಿಮಗೆ ಬರೀ ಮಾಕ್ ಟೆಸ್ಟ್ ಮಾಡ್ತಾರೆ, ನಿಮಗೆ ಮಾಕ್ ಟೆಸ್ಟ್ ಮಾತ್ರ 500 ಕೊಡ್ತಾರೆ ಅಂತಲ್ಲ. ಎಲ್ಲ ನಿಮಗೆ ಬಾಸ್ಕೆಟ್ಬಾಲ್ ಇರುತ್ತೆ, 5 to 6:30 ಎಕ್ಸ್ಟ್ರಾ ಪಿ ಟ್ರೈನಿಂಗ್ ಮಾಡ್ತೀವಿ. ವಿಷ್ಣು ಧರ್ಮಪ್ರಕಾಶ್ ಅವ್ನು ಬಾಸ್ಕೆಟ್ಬಾಲ್ ಆಡ್ತಾ ಇದ್ದ, ನಿಯಾರ್ ಚೆಸ್ ಆಡ್ತಾ ಇದ್ದ. ಎಲ್ಲ ಅವ್ರು ಮಾಡಿದ್ದಾರೆ. ಅಂದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಡೈಲಿ ದೇ ಹ್ಯಾವ್ ಗೋನ್ ಟು ಗೋ. ಈಗ ನಮ್ಗೆ ಸರ್ ಪನಿಷ್ಮೆಂಟ್ ಕೊಡೋದಾದರೆ ಅವರು ಇದು ಬ್ರೇಕ್ ಕಟ್ ಮಾಡ್ತಾರೆ. ಅಂದರೆ ಹುಡುಗರಿಗೆ ಆಟ ಆಡೋಕೆ ಅಷ್ಟು ಇಷ್ಟ ಇದೆ, ಅದು ಬ್ರೇಕ್ ಕಟ್ ಮಾಡಿದ್ರೆ ದೇ ವಿಲ್ ಬಿ ಡಿಸಿಪ್ಲಿನ್ ಅಂತ. ಇದು ಬ್ರೇಕ್ ಕಟ್ ಮಾಡ್ತಾರೆ. ಅಂದರೆ ಅಷ್ಟು ಇಷ್ಟ ಇದೆ ಹುಡುಗರಿಗೆ. ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಲೈಕ್ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇದೆ. ಯಕ್ಷಗಾನ ಮಾಡಿಸಿದ್ರು, ಅದೆಲ್ಲ ಚೆನ್ನಾಗಿ. ಓದು ಮತ್ತೆ ರಿಸ್ಟ್ರಿಕ್ಷನ್, ಈ ವಿಷಯದ ಬಗ್ಗೆ ಜ್ಞಾನಸುಧ ರಿಲೇಟೆಡ್ ಏನು ಹೇಳ್ತೀರಾ? ಅಂದರೆ ರಿಸ್ಟ್ರಿಕ್ಷನ್ ಅಂದರೆ ಇಟ್ಸ್ ಅಂದರೆ ಇರಬೇಕು ಇಷ್ಟು. ಇಟ್ಸ್ ಹೆಲ್ದಿ. ಮಂಜುನಾಥ್ ಸರ್ ನಾವು ಎಕ್ಸ್ಪೆಕ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಬಂದಾಗ ಅವರು ವಿನಯ್ ಸರ್ ಅಂತ ಇದ್ದು, ಅವ್ರು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬೆಳಿಗ್ಗೆ ನೀವು ಇಷ್ಟಕ್ಕೆ ಹೇಳಬೇಕು. ಅವಾಗ 10th ಹಾಲಿಡೇಲಿ ಮೂಡಲ್ಲಿ ಏನೇನೋ ಫುಲ್ ಫ್ರೀ ಅಂತ ಅನ್ಕೊಂಡಿದ್ದು. ಇಲ್ಲಿ ಬಂದ್ಮೇಲೆ ಫುಲ್ ಒಂಥರ ಬ್ಲಾಕ್ ಆದಂಗೆ ಅನಿಸ್ತಾ ಆ ಮೈಂಡ್ ಸೆಟ್ಟಲ್ಲಿ ಬರಬೇಕಿತ್ತು. ಅಂದರೆ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಟ್ಸ್ ವೆರಿ ಅಂದರೆ ಆರಾಮಾಗಿದ್ದೀರಿ. ಬಾಯ್ಸ್ ಅಷ್ಟಲ್ಲಿ ಇಸ್ ವೆರಿ ಚಿಲ್. ಅಂದರೆ ಆರಾಮಾಗಿರ್ಬೋದು ನೀವು. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಬ್ರೇಕ್ ಬಿಟ್ಟಾಗ ಯು ಆರ್ ಫ್ರೀ ಬರ್ಡ್. ಇಲ್ಲಿ ಕ್ಯಾಂಟೀನಲ್ಲಿ ಏನು ಬೇಕಾದರೂ ಮಾತಾಡಿ, ಊಟ ಬೇಕಾದರೆ ಅರ್ಧ ಗಂಟೆ ನೀವು ಆರಾಮಾಗಿ ಮಾತಾಡಿ, ಊಟ ಮಾಡಿ, ಅಂದರೆ ರಿಫ್ರೆಶ್ ಆಗಿ ನೀವು ವಾಪಸ್ ಸ್ಟಡಿ ಅವ್ರಿಗೆ ಹೋದಾಗ ಯು ಹ್ಯಾವ್ ಟು ಸ್ಟಡಿ. ಅಲ್ಲಿ ಬೇರೆ ಏನು ಯೋಚನೆ ಬರಲ್ಲ. ಕಡಿಮೆ ಬಂದರೂ 1 ಗಂಟೆ ಹೋಗ್ಬೋದು, ಮತ್ತೆ ಇವಾಗ ಕಮ್ ಬ್ಯಾಕ್ ಟು ಸ್ಟಡೀಸ್ ಅಂತ ಅಷ್ಟೇ. ಓಕೆ, ಓವರ್ ಆಗಿ JEE ಮೇನ್ ರಿಸಲ್ಟ್ ಹಾಗೆ ಜ್ಞಾನಸುಧ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಒನ್ ವರ್ಡಲ್ಲಿ? ನೀವು ಇಲ್ಲಿ ಬಂದರೆ ಅವರು ದೊಡ್ಡವ್ರು ಹೇಳ್ತಿರ್ತಾರೆ, ಕೇಳಿ ರಿಸೀವ್ ಮಾಡಿಕೊಂಡು ಅಪ್ಲೈ ಮಾಡಿ. ಸುಮ್ಮನೆ ಅಂದರೆ
ಕೇಳಿ ಹಾಗೆ ಬಿಟ್ಬಿಡೋದಲ್ಲ, ಅಪ್ಲೈ ಮಾಡ್ಕೊಂಡು ರಿಸೆಪ್ಟಿವ್ ಆಗಿದ್ದು ಇಲ್ಲಿ ಎಷ್ಟು ಬುಕ್ ಇದೆ ಎಲ್ಲ ನಿಮ್ಗಾಗೆ ಬರ್ದಿರೋದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಅಂತಾನೆ ಬರ್ದಿರೋದು, ನಿಮಗೆ ಬರ್ದಿರೋದು, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ನಿಮಗೆ ಇರೋದು, ಯಾರು ಬೇರೆದವ್ರು ಓದಲ್ಲ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ನೀವೇ ಓದಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಬರ್ದಿದೆ, ನಿಮಗೆ ಕೊಡುತ್ತಾ ಇರೋದೆಲ್ಲ ನೀವೇ ರಿಸೀವ್ ಮಾಡಲಿಲ್ಲ ಅಂದ್ರೆ ಯಾರಿಗೆ ಯೂಸ್ ಅಂತ, ನೀವೇ ರಿಸೀವ್ ಮಾಡಬೇಕು, ನೀವೇ ಅಪ್ಲೈ ಮಾಡ್ಕೊಂಡು ನೀವೇ ನಿಮ್ಗೆ ಸಾಧಕರ ಆಗ್ಬೇಕು, ಬೇರೆದವ್ರು ಖುಷಿ ಪಡ್ತಾರೆ, ಅದು ಒಂದು ಒಳ್ಳೆ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ಜೆಇ ಮೇನ್ ಪ್ರಥಮ ಹಂತದ ಫಲಿತಾಂಶದಲ್ಲಿ 99ಕ್ಕಿಂತ ಅಧಿಕ ಪರ್ಸೆಂಟೇಜ್ ಪಡೆದಿರುವಂತಹ ಜ್ಞಾನಸುಧಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಹಾಗೆಯೇ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಯಾವ ರೀತಿಯ ಹರ್ಷವನ್ನು ವ್ಯಕ್ತಪಡಿಸಿದ್ರು ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ. ದೊಡ್ಡ ಸಾಧನೆ ಇದು. ಬಹುಶಃ ಹೆಚ್ಚಿನವರಿಗೆ ಈ ಪರೀಕ್ಷೆಗಳ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ನಾನೊಂದು 10 ನಿಮಿಷ, ಈಗ ಫಸ್ಟ್ ಇಯರ್ನವರು ಕೂಡ ಇದ್ದಾರೆ ಇದರಲ್ಲಿ, ಮಾಹಿತಿಯನ್ನು ಕೊಡುವ ದೃಷ್ಟಿಯಿಂದ ಮಾತಾಡ್ತೇನೆ. ಮೊಟ್ಟ ಮೊದಲಿಗೆ ವೇದಿಕೆಯ ಮೇಲೆ ಕುಳಿತಂಥ ಎಲ್ಲರೂ, ನಮ್ಮ ತ್ರಿವಿಕ್ರಮಕಿಣಿ ಎಲ್ಲರೂ, PRO ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಈ ಸಾಧನೆ ಹಿಂದಿರುವ ಶಕ್ತಿಗಳು ನೀವು, ಇದು ನಿಮಗೂ ತೃಪ್ತಿ ಕೊಡ್ತದೆ, ಇದನ್ನು ಮುಂದುವರಿಸಿ ಅಂತ ಹೇಳ್ತಾ, ಬಹುಶಃ ಸೂರಜನ್ನು ಮೀಟ್ ಆಗುವಾಗ ಅವನ ಮುಖ ನೋಡಿದರೆ ನನಗೆ ಅನ್ನಿಸ್ತಾ ಇತ್ತು, ನನಗಿಂತಲೂ ಖುಷಿ ಪಡುವ ವ್ಯಕ್ತಿ ಇವರೇ ಇದ್ದಾನೋ ಏನೋ ಅಂತ. ಎಷ್ಟೋ ಸಲ ನಾವು ಮಧ್ಯರಾತ್ರಿ, ಈಗ ಮೊನ್ನೆ ಕೂಡ ಹಾಗೆ ಜೆಯ ಕೀ ರಿಸಲ್ಟ್ ಇದ್ದು ಹಿಂದಿನ ದಿವಸ ರಾತ್ರಿ 9 ಗಂಟೆಗೆ ಲಿಂಕ್ ಕೊಟ್ಟಿದ್ರು. ಅದನ್ನು ಕ್ಲಿಕ್ ಮಾಡಿದರೆ ಏನು ಬರ್ತಾ ಇತ್ತು ಅಂತ ಹೇಳಿದ್ರೆ 500 ಟೆಕ್ನಿಕಲ್ ಎರರ್ ಅಂತ, 500 ಟೆಕ್ನಿಕಲ್ ಎರರ್ ಅಂತ. ಬಹುಶಃ ನಾನು ಮತ್ತು ಸೂರಜ್ ಆ 500 ಟೆಕ್ನಿಕಲ್ ಎರರನ್ನು ಎಷ್ಟೋ ಸಾವಿರ ಸಲ ನೋಡಿದ್ದೇವೆ ಅನ್ನೋದನ್ನು ಹೇಳಿಕೊಂಡು, ಅಂದರೆ ಅದನ್ನು ಕ್ಲಿಕ್ ಮಾಡಿ ಸಾಕಾಗಿದೆ. ಮರುದಿವಸದ ತನಕ 2.5 ಗಂಟೆಗೂ ನಾನು ಫೋನ್ ಮಾಡಿದ್ದಿದ್ದೆ ರಾತ್ರಿ. ಇದನ್ನು ಹೇಳುವ ಉದ್ದೇಶ ಏನು ಅಂತ ಹೇಳಿದ್ರೆ, ಎಷ್ಟೋ ಮಂದಿ ಹಣ ಆಸ್ತಿ ಎಲ್ಲ ಮಾಡಿ ಸಂತೋಷ ಪಟ್ಟರೆ, ನಾವು ನಮ್ಮ ವಿದ್ಯಾರ್ಥಿಗಳು ಮಾರ್ಕ್ಸ್ ತಗೊಂಡಾಗ ಅದನ್ನು ನೋಡಿ ಸಂತೋಷ ಪಡ್ತೇವೆ. ಭಗವಂತನಿಗೆ ಶರಣಾರ್ಥಿ ಅಂತ ಹೇಳಿಕೊಂಡು ಮಾತು ಮುಂದುವರಿಸ್ತಾ ಇದ್ದೇನೆ. ಮಾತಿನ ಮುಂದೆ ನನಗೆ ಬರುವಂಥದ್ದು, ತಂದೆ ತಾಯಿಯನ್ನು ಬಹಳ ಅಭಿನಂದಿಸಬೇಕು. ಇಂಥ ಮಕ್ಕಳನ್ನು ಹೆತ್ತಂಥ ತಂದೆ ತಾಯಿ ಬಹಳ ದೊಡ್ಡ ಈ ಶಕ್ತಿಗಳು ಅವರು ಮಕ್ಕಳನ್ನು ಆ ರೀತಿಯಾಗಿ ಬೆಳೆಸಿದ್ದಾರೆ ಅನ್ನೋದನ್ನು ನಾವು ನೆನಪು ಮಾಡಬೇಕು. ಇಂಥ ತಂದೆ ತಾಯಿಗಳು ಉಳಿದ ತಂದೆ ತಾಯಿಗಳಿಗೂ ಕೂಡ ಸ್ಫೂರ್ತಿಯಾಗಲಿ ಮುಂಬರುವ ದಿನಗಳಲ್ಲಿ ಅಂತ ಹೇಳಿ ಇವತ್ತಿನ ದಿನ ಆ ವಿದ್ಯಾರ್ಥಿಗಳ ಜೊತೆ ಬಂದಂಥ ಹೆತ್ತವರನ್ನು ಬಹಳ ಪ್ರೀತಿಯಿಂದ ಜ್ಞಾನಸುಧಾದ ಸಮಸ್ತರ ಪರವಾಗಿ ಅಭಿನಂದಿಸ್ತೇನೆ ಅಂತ ಹೇಳಿಕೊಂಡು, ಸಾಧನೆಯನ್ನು ನೋಡುವಾಗ ಹೇಗಿದೆ ಅಂತ ಹೇಳಿದ್ರೆ 12,38,136 ಜನ ಎಕ್ಸಾಮ್ ಬರ್ತಿದ್ದಾರೆ. ಸರಿಸುಮಾರು ಅಲ್ಲ, ಎಕ್ಸಾಕ್ಟ್ಲಿ. ಅಪ್ಲೈ ಮಾಡಿದವರು ಎಷ್ಟು ಅಂತ ಕೇಳಿದರೆ 13 ಲಕ್ಷಕ್ಕೂ ಮೇಲೆ. 4% ಜನರಿಗೆ ಅಪ್ಲೈ ಮಾಡಿ ಪರೀಕ್ಷೆ ಕೂತ್ಕೊಳ್ಳುವಾಗ ಬೇಡ ಅಂತಾಗಿದೆ. ಸುಮಾರು 1 ಲಕ್ಷ ಜನರಿಗೆ ಪರೀಕ್ಷೆಗೆ ಕೂತ್ಕೊಳ್ಳುವಂತ ಮನಸ್ಸಾಗಿದೆ, ಪರೀಕ್ಷೆ ಹತ್ತಿರ ಬರುವಾಗ ಬೇಡ ಅಂತಾಗಿದೆ. ಅಂತ ಪರೀಕ್ಷೆ 12 ಲಕ್ಷ ಜನರಲ್ಲಿ ನಮ್ಮ ಟಾಪರ್ಸ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಟಾಪ್ 5-6 ಸಾವಿರದಲ್ಲಿದ್ದಾರೆ. ಟಾಪ್ 5-6 ಸಾವಿರದಲ್ಲಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ಪ್ರಥಮ ಸ್ಥಾನಿ ಇಲ್ಲಿ ಬಂದವ ಮತ್ತೆ ದ್ವಿತೀಯ ಸ್ಥಾನಿಗೆ ವ್ಯತ್ಯಾಸ ಎಷ್ಟು ಅಂತ ನೋಡಿದರೆ ನೀವು ನೋಡಿ 0.0000628, ಒಂದು ಬಿಂದು ಆದ್ಮೇಲೆ 4 0, ಆ ನಂತರ 6, 2, 8 ಇದು ವ್ಯತ್ಯಾಸ. 0ಗೆ ಬೆಲೆ ಇಲ್ಲ ಅಂತ ಹೇಳ್ತೇವಲ್ಲ ನಾವು, ಇಲ್ಲಿದೆ. ಫಸ್ಟ್ ಬಂದವನಿಗೂ ಸೆಕೆಂಡ್ ಬಂದವನಿಗೂ ಏನು ವ್ಯತ್ಯಾಸ ಅಂತ ಕೇಳಿದರೆ 0.0000 ಆಮೇಲೆ 6 ಬರ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ದೊಡ್ಡ ಕಾಂಪಿಟೇಷನ್ನಲ್ಲಿ ನಾವಿರುವಾಗ ಯಾರೂ ಕೂಡ ಒತ್ತಡದಲ್ಲಿ ಇರಬಾರ್ದು. ಈಗ 98 ಬಂದವರಿಗೆಲ್ಲ ನಾನೇ ಮಾತಾಡ್ತಾ ಇದ್ದೇನೆ. 98 ಬಂದವರು ಸ್ವಲ್ಪದರಲ್ಲಿ 1 ಕ್ವಶನ್ 2 ಕ್ವಶನ್ ತಪ್ಪು ಮಾಡಿ 98 ಕಳ್ಕೊಂಡಿದ್ದಾರೆ. ಅದು ಹಾಗೆ ಕೊನೆಗೆ ನೀವು ಗಮನಿಸಿದರೆ ನಾನು ಮನೋಜಿಗೆ ಗುಲಾಬಿಯನ್ನು ಆಚೆ ಮಾಡ್ತಾ ಇದ್ದೆ. ಅಂದರೆ ನಿಮಗೆ 100 ಇಷ್ಟೇ ತಪ್ಪಿದ್ದು ಅಂತ. ನಿಮ್ಗೇನು ಅರ್ಥ ಆಗ್ತಿರ್ಲಿಲ್ಲ, ಏನು ಹುಡುಗನ ಜೊತೆ ಆಡ್ತಾ ಇದ್ದೀರಾ ಅಂತ ನೀವು ಆಲೋಚನೆ ಮಾಡ್ಬೋದು. ಐ ವಾಸ್ ಜಸ್ಟ್ ಥಿಂಕಿಂಗ್ ಹಿ ಹ್ಯಾಸ್ ಲಾಸ್ಟ್ ಜಸ್ಟ್ ಬೈ ಅ ಸ್ಮಾಲ್ ನಂಬರ್, ವೆರಿ 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 ಸ್ಮಾಲ್ ನಂಬರ್. ಸಂತೋಷ ಆಗ್ತಾ ಇದೆ. ಇದರ ಹಿಂದೆ ದುಡ್ದಿದ್ದಾರೆ. ನಾನು ಹೇಳಬೇಕಿದ್ರೆ ಈ 8 ಮಂದಿಯಲ್ಲಿ 4 ಮಂದಿ ನಮ್ಮ ಬ್ರಿಡ್ಜ್ ಕೋರ್ಸಿಗೆ ಬಂದವರು. ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿದ್ರೆ SLC ಆದ ತಕ್ಷಣ ನಾವೊಂದು ತಿಂಗಳು ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆವು. ಅದರಲ್ಲಿ ಬಂದವರು ಈ ಮನೋಜ್ ಇರ್ಬೋದು, ನಮ್ಮ ಋತ್ವಿಕ್ ಇರ್ಬೋದು, ಅಥವಾ ಧನುಷ್ ಇರ್ಬೋದು, ಇವರೆಲ್ಲ ನಮ್ಮ ವೇದಾಂತ್ ಇರ್ಬೋದು, ಇವರೆಲ್ಲ
ಬೇರೆ ಮಕ್ಕಳು ಆಟ ಆಡ್ತಾ ಇರುವಾಗ SLC ಮುಗಿದು ಬೇರೆ ಮಕ್ಕಳೆಲ್ಲ ಟೂರಿಗೆ ಹೋಗ್ತಾ ಇರುವಾಗ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗಕ್ಕೆ ಇವತ್ತು 2 ವರ್ಷದ ನಂತರ ಒಂದು ಬಹಳ ದೊಡ್ಡ ಫಲ ಸಿಕ್ಕಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು. ಅಂದ್ರೆ ಒಂದು ಸಾಧನೆಯ ಹಿಂದೆ ಎಷ್ಟೋ ಮಂದಿಯ ತ್ಯಾಗ ಇರ್ತದೆ, ವಿದ್ಯಾರ್ಥಿಗಳ ತ್ಯಾಗ ಇರ್ತದೆ. ನಾನು ಹಾಸ್ಟೆಲ್ನಲ್ಲಿ ನೋಡ್ತೇನೆ, ಕೆಲವು ಮಕ್ಕಳು ಎಷ್ಟು ದುಡಿತಾರೆ, ಕೆಲವರೆಲ್ಲ ದುಡಿದ್ರು ಕೂಡ ಸ್ವಲ್ಪದಲ್ಲಿ ತಪ್ಪಿಕೊಳ್ತದೆ. ಈಗ ವಿಷ್ಣು ಧರ್ಮ ಪ್ರಕಾಶ್ ಇರ್ಬೋದು, ಪ್ರೇರಣಾ ಅಲ್ತಾರ್ ಇರ್ಬೋದು, ಇವರಂತ ಎಕ್ಸಾಂಪಲ್ ತಗೊಂಡಾಗ ಪ್ರೇರಣಾ ಅಲ್ತಾರ್ ಎಷ್ಟರಲ್ಲಿ 99 ಕೊಳ್ಕೊಂಡ 0.0017 ಸಾಧಾರಣ ಅಷ್ಟು 2 0ದ ನಂತರ. ಆದರೂ 99ರ ಸಾಲಿನಲ್ಲಿಲ್ಲ. ಒಬ್ಬ 99.01 ಬಂದರೆ ಅವನನ್ನು ಗುರುತಿಸ್ತದೆ ಸಮಾಜ. 98.9999 ಬಂದರೂ ಅವನನ್ನು ಗುರುತಿಸುವುದಿಲ್ಲ ಅಂತ ಹೇಳಿದರೆ ನಮಗೆ ನೋವಾಗಬಹುದು. ಇದು ಬಹಳ ಸುಂದರವಾದಂಥ ಸತ್ಯಗಳು. ಯಾಕಂತಂದರೆ ಹೆಚ್ಚಿನವರಿಗೆ ಅರ್ಥ ಆಗೋದಿಲ್ಲ. ಪೇಪರ್ನಲ್ಲಿ ಬರುತ್ತೆ 90% ಬಂದವರು ಇಷ್ಟು, 95 ಬಂದವರು ಇಷ್ಟು. JEE ಮೇನ್ನಲ್ಲಿ 95% ಇಸ್ ನಥಿಂಗ್. ಅದು ನಿಮಗೆ ಏನನ್ನು ತಂದು ಕೊಡುವುದಿಲ್ಲ, ನಿಮಗೆ CET ರ್ಯಾಂಕಿಗೆ ಹೆಲ್ಪ್ ಮಾಡ್ತದೆ. ಅದು ಬಿಟ್ಟರೆ ಸರಿ ನೆನ್ಪಿಟ್ಕೊಳ್ಳಿ, ನಾವೆಲ್ಲ ಸಂಸ್ಥೆಯವರು ಕೆಲವೊಮ್ಮೆ ಜನರನ್ನು ಮೋಸ ಮಾಡ್ತೀವಿ. ನಾವು JEE ಮೇನ್ ಯಾಕೆ ಕಷ್ಟ ಅಂತ ಹೇಳ್ತೇನೆ, 99% ಬರೋದಿದ್ರೆ ಭಾಳ ಕಷ್ಟ. 98 ಬಂದರೆ ಬೇಕಾದ ಬ್ರಾಂಚ್ ಸಿಗುವುದಿಲ್ಲ. ಈಗ NITK ಅಲ್ಲಿ ನಿಮಗೆ ಬೇಕಾದರೆ 99 ಮೇಲೆ ಬಂದಿದೆ ಅಂತ ಹೇಳಿದ್ರು ಬೇಕಾದ ಬ್ರಾಂಚ್ ಸಿಗುವುದಿಲ್ಲ. ಬೇಕಾದ ಬ್ರಾಂಚ್ ಸಿಗಬೇಕಾದ್ರೆ 99.5 ಮೇಲೆ ಇರಬೇಕು. ನಾನೊಂದು ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದ್ದೆ, ಅದನ್ನು ನೆನಪು ಮಾಡ್ಕೊಳ್ತೇನೆ. ಈ phase 1ಗೆ ಒಂದು ಸ್ಕಾಲರ್ಶಿಪ್ ನಾವು ಅನೌನ್ಸ್ ಮಾಡಿದ್ದೆವು. 2 ಲಕ್ಷ ಯಾರಿಗೆ 100% ಆಗಿ ಬರ್ತದೆ ಅವರಿಗೆ, 1 ಲಕ್ಷ ಯಾರಿಗೆ 99.9 ಮೇಲೆ ಬರ್ತದ ಅವರಿಗೆ, ಯಾರಿಗೆ 99.8 ಮೇಲೆ ಬರ್ತದ ಅವರಿಗೆ 75,000, ಯಾರಿಗೆ 99.6% ಆಗಿ ಬರ್ತದ ಅವರಿಗೆ 50,000. ಅದರಿಂದ ಇವತ್ತು 4 ಮಂದಿ 99.6 ಮೇಲೆ ತಗೊಂಡಿದ್ದಾರೆ, 99.6% ಮೇಲೆ. ಅವರಿಗೆ 4 ಮಂದಿಗೆ ಬೇಕಾದ ಬ್ರಾಂಚ್ NITK ಸುರತ್ಕಲ್ನಲ್ಲಿ ಸಿಗ್ತದೆ. ನಾನು ಇವತ್ತೇ ಬೇಕಾದ್ರೆ ನಿಮಗೆ ಘೋಷಣೆ ಮಾಡ್ತೇನೆ. ಆದರೆ ಅವರು ಸುಮ್ಮನೆ ಹೊಂದಿಕೊಂಡು ಮಲಗೋದಲ್ಲ, ಅವರು ಮುಂದಿನ ಫೇಸನ್ನು ಫೇಸ್ ಮಾಡಬೇಕು. ಮುಂದಿನ ಫೇಸ್ಗೆ ಟೈಮ್ ಸಿಗೋಲ್ಲ. ಮುಂದಿನ ಫೇಸ್ ಅಷ್ಟು ಸುಲಭ ಅಲ್ಲ. ಈಗ ನಾವು ಕಳೆದ ವರ್ಷ ಕೂಡ ನಮ್ಮದು 7 ಮಂದಿಗೆ 99+ ಸಿಕ್ಕಿತ್ತು. ಆದರೆ ಸೆಕೆಂಡ್ ಫೇಸ್ನಲ್ಲಿ ಒಬ್ಬನಿಗೆ ಮಾತ್ರ ಇಂಪ್ರೂವ್ ಮಾಡಿಕೊಳ್ಳಿಕ್ಕಾದದ್ದು. ಟೋಟಲ್ 8 ಇತ್ತು. ಫಸ್ಟ್ ಫೇಸ್ 7 ಆ್ಯಂಡ್ ಸೆಕೆಂಡ್ ಫೇಸ್ 1. ಈಗ 17 ಮಂದಿ 98ನಲ್ಲಿದ್ದೀರಿ. ಇದರಲ್ಲಿ ಹೆಚ್ಚಿನವರು PCMB ಅವರಿದ್ದೀರಿ. ನಿಮಗೆ JEE ಮೇನ್ ಬೇಕಾಗಿಲ್ಲ, ಆದರೆ 2ನೇ ಫೇಸ್ ಬೇಕಾಗಿಲ್ಲ ನಿಮಗೆ. ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಭಾಳ ಗಟ್ಟಿಯಾಗಿದೆ ಅನ್ನೋದನ್ನು ಇದು ಸೂಚಿಸ್ತದೆ. ನೀವು ನೀಟಿಗೆ ಭಾಳ ದೊಡ್ಡ ಕಾಂಪಿಟೇಷನ್ ಕೊಡಲಿಕ್ಕೆ ಸಮರ್ಥರಾಗಿದ್ದೀರಿ ಅಂತ ಇದು ಸೂಚಿಸ್ತದೆ. ಯಾರೆಲ್ಲ 97, 96 ಎಲ್ಲ ಬಂದಿದೆ, ಆ ಪರ್ಸೆಂಟೇಜ್ನವರು ಒಂದು ನೆನಪಿಟ್ಕೊಳ್ಬೇಕು, ನಿಮ್ಮ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಗಟ್ಟಿಯಾಗಿದೆ. ಈಗ ನಮ್ಮಲ್ಲಿ ಒಂದು 99 ಬಂದ ಒಂದು ಫಿಸಿಕ್ಸ್ ಮ್ಯಾಥ್ಸ್ ನೀವು ಕೇಳಿದರೆ ನಾನು ಹೇಳೋದಿಲ್ಲ, ಈ ಮಕ್ಕಳೆಲ್ಲ ಅದಕ್ಕೂ ಬರ್ತದೆ ಅಂತ ಸುಮ್ಮನೆ ಇರ್ಬೋದು. ಮ್ಯಾಥ್ಸನ್ನು ಯಾರು ಚೆನ್ನಾಗಿ ಮಾಡಲಿಲ್ಲ, ನಿಮಗೆ ಅನ್ನಿಸ್ಬೋದು, ಓ ಸರ್ ಮ್ಯಾಥ್ಸಿಗೆ ಯಾಕೆ 4 ಜನರಿಗೆ 99% ಮೇಲೆ ಬಂದಿದೆ, ಫಿಸಿಕ್ಸ್ 26 ಇದೆ, ಕೆಮಿಸ್ಟ್ರಿ ಇನ್ನೂ ಜಾಸ್ತಿ ಇದೆ, ಮ್ಯಾಥ್ಸಿಗೆ ಏನು? ಈ PCMB ಅವರು ಮ್ಯಾಥ್ಸ್ಗೆ ಏನು ಓದ್ತಾರೆ ಹೇಳಿ? ಈ ಬಯಾಲಜಿ ತಗೊಂಡವರು ಡಾಕ್ಟರ್ ಅಂತ ಹೇಳುವವರು ಬಹುಶಃ ಮ್ಯಾಥ್ಸನ್ನು ಕಂಪ್ಲೀಟ್ ಬಿಟ್ಟಿದ್ದಾರೆ. ನಾಳೆ ಹಣ ಲೆಕ್ಕ ಮಾಡಲಿಕ್ಕಾದ್ರೂ ಮ್ಯಾಥ್ಸ್ ಇರಲಿ ಅಂತ ಹೇಳೋದು ನಾನು. ಸ್ವಲ್ಪ ಒಂದು 4-5 ಪ್ರಶ್ನೆ ಆದರೂ ಮಾಡಿ 25ರಲ್ಲಿ. ಇಲ್ಲ, ಅದು ಮಾಡುವುದಿಲ್ಲ. 2, 3, 4 ಮಾಡಿದವರು ಇವತ್ತು 99% ಮಾಡಿದವರಿದ್ದಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ ಗಟ್ಟಿಯಾಗಿದ್ದುಕೊಂಡು ಮ್ಯಾಥ್ಸ್ನಲ್ಲಿ ಬರೇ ಒಂದು 4 ಪ್ರಶ್ನೆ ಸರಿ ಮಾಡಿದರೆ, ಅಲ್ಲ 3 ಪ್ರಶ್ನೆ ಸರಿ ಮಾಡಿದವರು 99 ತಗೊಂಡವರಿದ್ದಾರೆ. ಅದರಿಂದ ಇದೆಲ್ಲ ಇವತ್ತು ಕೊಟ್ಟ ಸ್ಕಾಲರ್ಶಿಪ್ ನಾವು ಮಾಡಿದಂಥ ಪ್ರಾಮಿಸ್ ನಿಮಗೆ. ಅದು ಎಲೆಕ್ಷನ್ ಮೊದಲು ಮಾಡ್ತಾರಲ್ವ ಹಾಗೆ, ಎಕ್ಸಾಮ್ ಆಗುವ ಮೊದಲು ಈ ಪ್ರಾಮಿಸ್ಗಳನ್ನೆಲ್ಲ ನಾವು ಮಾಡಿದ್ದೆವು. ಆ ಪ್ರಕಾರ 99 ಮೇಲೆ ಬಂದವರಿಗೆ 20,000 ಮತ್ತು 99ಗಿಂತ ಕೆಳಗೆ ನಮ್ಮ ಕಮಿಟ್ಮೆಂಟ್ ಇರಲಿಲ್ಲ. ಆದರೆ 98ನವರಿಗೆ ಎಲ್ಲರಿಗೂ ಒಂದು ಸಮಾಧಾನಕರವಾಗಿ ಒಂದು ಐಸ್ ಕ್ರೀಮ್ ತಿನ್ಬೋದು ಅನ್ನೋ ದೃಷ್ಟಿಯಲ್ಲಿ ಬಿಸಿಯಾಗಿರ್ತದೆ ನಮಗೆ 1,000ವನ್ನು ಕೊಟ್ಟಿದ್ದಾರೆ ಸಂಸ್ಥೆಯಿಂದ. ಅದು ಹಣ ಅಲ್ಲ, ಅದು ಸಂಸ್ಥೆಯ ಎಲ್ಲರ ಆಶೀರ್ವಾದ. ಅದು ನಿಮ್ಮ ಬದುಕಿಗೆ ಬಹಳ ದೊಡ್ಡ ಹಣ ಆಗಲಿ, ಕನ್ವರ್ಟ್ ಆಗಲಿ. ನಾವು ಹೀಗೆ ಆಶೀರ್ವಾದ ಮಾಡೋದು ಯಾಕೆ ಅಂತ ಹೇಳಿದರೆ, ನಮ್ಮ ಅಭಯ ಕಾಮತ್ತಿಗೆ ಇವಾಗ 7th ಸೆಮಿಸ್ಟರ್ನಲ್ಲಿದ್ದಾನೆ, IITಯಲ್ಲಿದ್ದಾನೆ. ಅವನದು ಸ್ಕೋರು ಇದೆ ಜ್ಞಾನಸುಧದಲ್ಲಿ 99.94 ಇತ್ತು JEE ಮೇನ್ನ ಸ್ಕೋರು. ಅದು 4 ಫೇಸ್ ಇತ್ತು ಆ ವರ್ಷ ಕೊರೋನಾ ಬಂದಾಗ. ನಿಮ್ಗೀಗ 2 ಫೇಸ್ ಇರೋದು. ಆ 4 ಫೇಸ್ನಲ್ಲಿ ಅವನು ಅದನ್ನು ಮಾಡಿದ್ದಾನೆ. ಇವತ್ತು IITಯಲ್ಲಿ ಇದ್ದುಕೊಂಡು 7ನೇ ಸೆಮಿಸ್ಟರ್ನಲ್ಲಿ ಈಗ ಕ್ಯಾಂಪಸ್ ಇಂಟರ್ವ್ಯೂ ಆಗಿ 35 ಲಕ್ಷ ಟ್ರೈನಿಂಗ್ ಟೈಮ್ನಲ್ಲಿ ಪ್ಯಾಕೇಜ್ ಇದೆ. ಅದು ಮುಗಿದ ಮೇಲೆ 68 ಕೊಡ್ತಾನೆ ಅಂತ ಹೇಳಿದ್ದಾರಂತೆ.
ಅವನು ನನ್ನನ್ನು ಲಾಸ್ಟಿಗೆ ಎಲ್ಲರನ್ನು ಮೀಟ್ ಆಗ್ಲಿಕ್ಕೆ ಬಂದಿದ್ದ. ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ಅವನಿಗೊಂದು ಮಾತು, ನೀನು ಇಷ್ಟು ಹಣ ಸಂಪಾದನೆ ಮಾಡಿ ನಮ್ಗೇನು ಕೊಡಬೇಕಾಗಿಲ್ಲ, ಅಥವಾ ಅಮೆರಿಕಕ್ಕೆ ಹೋಗಿ ಡಾಲರ್ನ ರೇಟ್ 100 ಆಗಲಿ ಅಂತ ದೇವರನ್ನು ಬೇಡ್ಕೊಳ್ಬೇಕಾಗಿಲ್ಲ. ಅಂದರೆ ಇಲ್ಲಿಂದ ಅಮೆರಿಕಕ್ಕೆ ಹೋದ್ಮೇಲೆ ಅದು ಚಟ ಸ್ಟಾರ್ಟ್ ಆಗುತ್ತೆ. ಏನು ಹೇಳಿ, ಡಾಲರ್ಗೆ ಹೆಚ್ಚು ಹಣ ಆದಷ್ಟು ರೂಪಾಯಿಯಲ್ಲಿ ಹೆಚ್ಚು ಬರ್ತದೆ ನೋಡಿ. ಅಲ್ಲಿ ಹೋಗಿ ಡಾಲರ್ನ ರೇಟ್ ಜಾಸ್ತಿ ಆಗಲಿ ಅಂತ ಕಾಯುವಂಥ ಎಷ್ಟೋ ಮಂದಿ JE ಟಾಪರ್ಸ್, IIT ಟಾಪರ್ಸ್ ಇದ್ದಾರೆ. ನೀವು ಆ ಸಾಲಿನಲ್ಲಿ ಸೇರಬೇಡ. ನಿನ್ನ ಪಪ್ಪ ಅಭಯಕಮತ್ತಿಗೆ ಹೇಳಿದ್ದು, ನಿಮ್ಮ ಪಪ್ಪ ರಿಕ್ಷಾ ಓಡಿಸ್ತಾ ಇದ್ದಾರೆ, ಈಗ ರಿಕ್ಷಾ ಓಡಿಸಿ ನಿನ್ನನ್ನು ಇಷ್ಟೊಂದು ಜನ ಮಾಡಿದ್ದಾರೆ. ಈಗ ನಿಮಗೆ 35 ಲಕ್ಷ ಸಂಬಳ ಬರುವಾಗ ಅವರ ರಿಕ್ಷಾ ಒಂದು ಓಡಿಸೋದನ್ನು ಬಿಡಿಸಿ ಮನೆಯಲ್ಲಿ ಕೂತ್ಕೊಳಿಸಿ ಆ ರಿಕ್ಷಾ ಇರಲಿ, ನೆನಪಿಗೆ ಇರಲಿ. ಇನ್ನೂ ರಿಕ್ಷಾದಲ್ಲಿ ಬಾಡಿಗೆ ಮಾಡೋದು ನಿನ್ನ ಅಪ್ಪ ಬೇಡ. ಅಂದರೆ ನಿಮ್ಗೆಲ್ಲರಿಗೆ ಸಾಧಕರಿಗೆ ನಾನು ಹೇಳೋದಿಷ್ಟೇ, ನೀವು ಸಾಧನೆ ಎತ್ತರಕ್ಕೆ ಹೋದ ಮೇಲೆ ನಿಮ್ಮ ಅಪ್ಪ ಅಮ್ಮ ಮಾಡಿದ ತ್ಯಾಗವನ್ನು ಅದನ್ನು ಮರೆತು ಬಿಡಬೇಡಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ ಅಪ್ಪ ಅಮ್ಮನನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಅದನ್ನು ಮಾಡಲಿಲ್ಲ ಅಂತಾದರೆ ಈ 99ಗಳಿಗೆ, ಈ ಮಾರ್ಕ್ಸ್ಗಳಿಗೆ ಏನೂ ಬೆಲೆ ಇರೋದಿಲ್ಲ. ಒಬ್ಬ 100% ತೆಗೆದುಕೊಂಡು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಿ ಅಪ್ಪ ಅಮ್ಮ ಇಲ್ಲಿ ಕೊನೆಗಾಲಕ್ಕೆ ಮಗ ಬೇಕು ಅಂತ ಹಂಬಲಿಸುವಾಗ 2 ನರ್ಸ್ ಇಟ್ಟರೆ ಏನು ಪ್ರಯೋಜನ ಇಲ್ಲ ಅನ್ನೋದನ್ನು ನಿಮಗೆ ಒತ್ತಿ ಹೇಳಿ, ಹಾಗಂತೇಳಿ ನೀವು ಸ್ಟೇಟ್ಸಿಗೆ ಅಲ್ಲಿಗೆ ಇಲ್ಲಿಗೆ ಹೋಗದೆ ಇರಬೇಡಿ. ಹೋಗಿ ಹಣ ಸಂಪಾದನೆ ಮಾಡಿ, ಹೆಚ್ಚು ಸಂಪಾದನೆ ಮಾಡಿ ನಿಮ್ಮೂರಿಗೆ ಬನ್ನಿ, ನಿಮ್ಮೂರಿನಲ್ಲಿ ಇಂಥ ಕೆಲಸ ಮಾಡಿ. ನನ್ನಂಥವನ್ನ ಪ್ರೊಫೈಲನ್ನು ನೀವೊಮ್ಮೆ ನೋಡಿದರೆ ನನಗೂ ಅಮೆರಿಕದಲ್ಲಿ ಸೆಟ್ಲ್ ಆಗಿರ್ಬೋದಾಗಿತ್ತು ಮಕ್ಕಳೇ. ಅಷ್ಟು ಒಳ್ಳೆಯ ರಿಸರ್ಚ್ ಪ್ರೊಫೈಲ್ ಇದೆ ನಂದು, ಹೇಳ್ಕೊಳ್ಬಾರ್ದು ನಾವು. ಯಾಕೆ ಈ ಊರಿನಲ್ಲಿದ್ದೇನೆ ಅಂತ ಹೇಳಿದರೆ, ಇವತ್ತು ಬಹುಶಃ ನನ್ನೊಟ್ಟಿಗೆ ಒಂದು 283 ಮಂದಿ ಸೇರಿಕೊಂಡು ಮಾಡುವಂಥ ಈ ಕೆಲಸ ಭಾಳ ದೊಡ್ಡ ಕೆಲಸ ಆಗಿದೆ. ಒಂದೇ ವರ್ಷದಲ್ಲಿ 155 ಜನ MBBSಗೆ ಹೋಗೋದು, ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ. ನಾನು ನಿಮಗೆ ಮತ್ತೆ ಹೇಳ್ತೇನೆ, ಕಳೆದ ವರ್ಷ JEE ಮೇನಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ನನಗೆ ತಿಳಿದ ಪ್ರಕಾರ ಟೋಟಲ್ ನಂಬರ್ ಆಫ್ 99 ಪ್ಲಸ್ ಓನ್ಲಿ 11. ಔಟ್ ಆಫ್ ದ್ಯಾಟ್ 11 ನಮಗೆ 8 ಬಂದಿದೆ. ಜ್ಞಾನ ಸುಧಾಕ್ಕೆ 8 ಬಂದಿದೆ. ಅದ್ರ ಜೊತೆಯಲ್ಲಿ ಈ ವರ್ಷ ನನಗೆ ತಿಳಿದ ಮಾಹಿತಿಯ ಪ್ರಕಾರ ಹೆಚ್ಚು ಕಡಿಮೆ ಈ ಸಲವು ಇಷ್ಟರವರೆಗೆ ಹೊರಗಡೆ ಎಲ್ಲ ನೋಡಿದಾಗ ಒಂದು 10, 12, 13 ಅಷ್ಟೇ ಅಂತ ಕಾಣ್ತದೆ. ಅದರಲ್ಲಿ ಪ್ರಥಮ ಸುತ್ತಿನಲ್ಲಿ ನಮಗೆ 8 ಇದೆ ಅಂತ ಹೇಳಿದರೆ ಅದರ ಹಿಂದೆ ನಮ್ಮ ಶಿಕ್ಷಕರ ಶ್ರಮವೂ ಇದೆ. ಮಕ್ಕಳಂತೂ ಖಂಡಿತ ಕೆಲಸ ಮಾಡಿದ್ದಾರೆ. ಮಕ್ಕಳು, ನಾನು ವಿಶೇಷವಾಗಿ ಸ್ವಲ್ಪ ಉಡುಪಿ ಜ್ಞಾನ ಸುಧಾಕ್ಕೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಅಲ್ಲಿ ಸ್ವಲ್ಪ ಲೋಕಲ್ ಆಗಿ ಇರೋದ್ರಿಂದ ಮಕ್ಕಳು ಡೇ ಸ್ಕಾಲರ್ಸ್ ಆಗಿರೋದ್ರಿಂದ ಕೆಲವೊಮ್ಮೆ ಮಕ್ಕಳು ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನು ತಂದೆ ತಾಯಿ ಶಿರಸ ವಹಿಸ್ತಾರೆ. ಮಕ್ಕಳು ಹೇಳಿದ್ದನ್ನು ಪೇರೆಂಟ್ಸ್ ನಂಬ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಒಂದಷ್ಟು ಬೇರೆ ಬೇರೆ ಕೋಚಿಂಗ್ ಸೆಂಟರ್ನ ಮೆಟೀರಿಯಲ್ ಹಾಕ್ಕೊಂಡು ಒಂದಷ್ಟು ನೆಟ್ಟಿನಲ್ಲಿ ನೀವು ಬಿದ್ದುಕೊಂಡ್ರೆ 100% ನಿಮಗೆ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾನು ಡಿಸ್ಕರೇಜ್ ಮಾಡೋದಲ್ಲ, ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಸೀನ್, ಐ ಆಮ್ ದೇರ್ ಇನ್ ದಿಸ್ ಫೀಲ್ಡ್ ಫಾರ್ ದ ಲಾಸ್ಟ್ 36 ಇಯರ್ಸ್. ನಾನು ನೋಡಿದ್ದೇನೆ. ಅದು 100% ಕನ್ನಡದ ಒಂದು ಬ್ಯೂಟಿಫುಲ್ ಲೈನ್ ಆಫ್ ಲಿಟರೇಚರ್ ಸೂಟ್ ಆಗ್ತದೆ. ಅದು 10 ಅಡಿಯಲ್ಲಿ ತೋಡಿ 1 ಅಡಿ ಎಷ್ಟನ್ನು ಬರಲಿಲ್ಲ ನೀರನ್ನ ಬೇಡ, 1 ಅಡಿಯಲ್ಲಿ ತೋಡು 10 ಅಡಿ ಎಷ್ಟನ್ನು ಚಿಮ್ಮುವುದಕ್ಕೆ ನೋಡ ಅಂತ. ಅಂದರೆ 10 ಕಡೆಯಲ್ಲಿ 1 ಫೀಟ್ ನೀರು ಗುಂಡಿ ತೋಡಿ ನೀರು ಬರಬೇಕಂದ್ರೆ ಬರುವುದಿಲ್ಲ. ಒಂದೇ ಕಡೆಯಲ್ಲಿ 10 ಫೀಟ್ ತೋಡಿದ್ರೆ ನೀರು ಬರುತ್ತೆ ಅಂತ. ಯು ಹ್ಯಾವ್ ಟು ಡಿಗ್ ಅಟ್ ಒನ್ ಪ್ಲೇಸ್ 10 feet ಇನ್ಸ್ಟೆಡ್ ಆಫ್ ಡಿಗಿಂಗ್ 1 feet at 10 places. ಇದರ ಅರ್ಥ ಏನು ಅಂತ ಹೇಳಿದ್ರೆ 10 ಕಡೆ ಮೆಟೀರಿಯಲ್ ಒಟ್ಟಿಗೆ ಹಾಕೊಂಡ್ರೆ ಮತ್ತೆ ಅದು ಇಲ್ಲ ಇದು ಇಲ್ಲ ಅಂತ ಆಗ್ತದೆ. ನೀವು NCERT ಹಿಂದೆ ಹೋಗಿ NCERT ಲೈನ್ ಬೈ ಲೈನ್ ಸ್ಟಡಿ ಮಾಡಿ. ಇವತ್ತು ನಾನು ಈ ಸಾಧನೆ ಮಾಡಿದವ್ರನ್ನೆಲ್ಲರನ್ನು ನೋಡ್ತಾ ಇದ್ದೇನೆ. ಈ ಎಲ್ಲ 99 ಬಂದವ್ರನ್ನೆಲ್ಲ ನೀವು ಮಾತಾಡಿಕೊಳ್ಳಿ. ಅವರು ಏನು ಮೆಟೀರಿಯಲ್ ಓದಿದ್ದಾರೆ, ಎಷ್ಟು ಓದಿದ್ದಾರೆ, ಯಾವ್ದು ಪ್ರೊವೈಡರ್ಸಿಗೆ ಹೋಗಿದ್ದಾರೆ ನೋಡ್ಕೊಳ್ಳಿ. ನಮಗೆ ಇವತ್ತು ಜ್ಞಾನಸುಧ ಮೆಟೀರಿಯಲ್ ಆಗ್ಬೋದು, ನಾಳೆ ಆಕಾಶ್ ಆಗ್ಬೋದು, ನಾಡ್ದು ಎಲೆನ್ ಆಗ್ಬೋದು, ನಾಡ್ದು ದಿನೇಶ್ ಆಗ್ಬೋದು ಅಂತ ಹೇಳಿದ್ರೆ ನಾವು ರಿಸಲ್ಟ್ ಬಂದಾಗ ದಿನೇಶ್ ಸುರೇಶ್ನನ್ನು ಹುಡುಕ್ಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಒಂದೇ ತಪಸ್ ಮಾಡಿ. ಇದು ಏನಕ್ಕಂತ ಹೇಳಿದ್ರೆ 10 ದೇವರನ್ನು ನಂಬಿಕೊಂಡು ಅವ ಬರ್ತಾನೆ ಇವ ಬರ್ತಾನೆ ಅನ್ನೋ ಜೋಕ್ ಇದೆ. ಹಾಗೆ ಆಗಬಾರ್ದು ಲೈಫ್. ಇದನ್ನು ನನ್ನ ಅನುಭವದಿಂದ ಹೇಳ್ತಾ ಇದ್ದೇನೆ. ನೀವು ಯಾವುದು ಆಗ್ಬೋದು, ಒಂದು ಮೆಟೀರಿಯಲ್ಗೆ ಸ್ಟಿಕ್ ಆನ್ ಆಗಿ, ಒಂದು ಕಾನ್ಸೆಪ್ಟ್ಗೆ ಸ್ಟಿಕ್ ಆನ್ ಆಗಿ. ನಿಮಗೆ ಗಟ್ಟಿ ಮಾಡಿಕೊಳ್ಳಲಿಕ್ಕೆ NCERT ಸಾಕಾಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಇಷ್ಟು JUTs ಇದೆ, ಇದೇನು ಸುಮ್ಮನೆ ಇಲ್ಲ. ನಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ PUC ಕಾಲೇಜ್ನಲ್ಲಿ ಒಂದು ಡೀನ್ ಆಗಿರೋರು ಯಾರು ಅಂತ ಹೇಳಿದ್ರೆ ಡಾಕ್ಟರೇಟ್ ಮಾಡಿದವರು ಡಾಕ್ಟರ್ ಮಿಥುನ್. ನೀವು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಹೆಡ್ ಯಾರು ಅಂತ ಕೇಳಿದರೆ ಕಾರ್ಕಳ ಜ್ಞಾನಸುಧದಲ್ಲಿ ಡಾಕ್ಟರ್ ಪ್ರಜ್ವಲ್. ದೇ ಹ್ಯಾವ್ ಡನ್ ರಿಸರ್ಚ್, ಯಂಗ್ ಸೈಂಟಿಸ್ಟ್ ಅವಾರ್ಡ್ ಸಿಕ್ಕಿದವರು. ನೀವು ಮಣಿಪಾಲಕ್ಕೆ ಹೋದ್ರೆ ಕೆಮಿಸ್ಟ್ರಿ ಹೆಡ್ ಡಾಕ್ಟರ್ ಮ್ಯಾನ್ಯುವಲ್ ಅಂತ ಇದ್ದಾರೆ.
ನೀವು ಉಡುಪಿ ಜ್ಞಾನಸ್ಥಳಕ್ಕೆ ಹೋದ್ರೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಡಾಕ್ಟರ್ ಮಾದೇಗೌಡ ಅಂತಿದ್ದಾರೆ. ಒಂದಷ್ಟು ಜನ PhD ಮಾಡ್ತಾ ಇದ್ದಾರೆ. PUC ಲೆಕ್ಚರರ್ ಆಗಲಿಕ್ಕೆ PhD ಬೇಕಾಗಿಲ್ಲ, ಜಸ್ಟ್ MSc ಸಾಕು. ಅಂದ್ರೆ ಸ್ಕಾಲರ್ಸ್ ಇದ್ದಾರೆ, ರಿಸೋರ್ಸ್ಫುಲ್ ಜನ ಇದ್ದಾರೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಪೇರೆಂಟ್ಸ್ ಇದ್ದೀರಾ ನೀವು, ನಾನು ಇದನ್ನು ಹೇಳಬೇಕು. ನಾನು ಯಾವತ್ತೂ ಕೂಡ ನನ್ನ ಕೆಲಸದಲ್ಲಿ ನಂಬಿಕೆ ಇಟ್ಟವ, ಯಾವತ್ತನ್ನು ಹೇಳ್ಕೊಂಡು ತಿರುಗಾಡಿದವಲ್ಲ. ಒಂದು ವಾಟ್ಸಪ್ನಲ್ಲಿ ಒಂದು ಬರುತ್ತೆ, ಯಾವುದೋ ಒಂದು ಕಾಲೇಜ್ ಇರುತ್ತೆ, 99.51% ಅಂತ ಹಾಕ್ತಾರೆ. ಅದನ್ನು ಝೂಮ್ ಮಾಡಿದಾಗ, ತುಂಬಾ ಝೂಮ್ ಮಾಡಿದರೆ ಒಂದು ಸಣ್ಣ ಅಕ್ಷರದಲ್ಲಿ ಫಿಸಿಕ್ಸ್ ಅಂತ ಇರ್ತದೆ. ಟೋಟಲ್ ಪರ್ಸೆಂಟೇಜ್ 97 ಇರ್ತದೆ. ಅಲ್ಲ, ಇದನ್ನು ನಾನು ಹೇಳುವ ಉದ್ದೇಶ ಏನಂತ ಹೇಳಿದ್ರೆ, ನಾವು ತುಂಬಾ ಮಿಸ್ಗೈಡ್ ಮಾಡ್ತೇವೆ. ನಾನು JEE ಮೇನ್ ಬಗ್ಗೆ ನೇರವಾಗಿ ಹೇಳ್ತೇನೆ. JEE ಮೇನ್ನಲ್ಲಿ ನಿಮ್ಗೆ 95%, 96, 94 ಎಲ್ಲ ಇದ್ರೆ ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಅದು CETಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ನಿಮ್ಗೆ JEE ಮೇನ್ ಮೂಲಕ NIT ಸಂಸ್ಥೆಗಳ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾನು ನೇರವಾಗಿ ಹೇಳ್ತೇನೆ. ಆದ್ರಿಂದ ಮೆಡಿಕಲ್ ನಲ್ಲಿ ಹೇಗೆ MBBS ನಲ್ಲಿ ಅಂದ್ರೆ ಹೆಚ್ಚು ಕಡಿಮೆ 96% ತನಕವೂ MBBS ಸೀಟ್ ಸಿಗುತ್ತೆ. ಬಟ್ JEE ಮೇನ್ ನಲ್ಲಿ 96% ತನಕ ಸಿಗುವುದಿಲ್ಲ ಅನ್ನೋದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ನಾಳೆ ನಾವು ಕೂಡ ಪೇಪರ್ನಲ್ಲಿ ಹಾಕ್ತಾ ಇದ್ದೇವೆ. ಯಾಕೆ? ಪೇರೆಂಟ್ಸ್ಗೆ ಒಂದು ಖುಷಿ ಆಗಲಿ ಅಂತ. ನಾಳೆ ನಮ್ಮದು ಮಕ್ಕಳದ್ದು ಒಂದು 46 ಮಕ್ಕಳದ್ದು ಫೋಟೋ ನಾಳೆ ಉದಯವಾಣಿಯಲ್ಲಿ ಬರ್ತದೆ. 97%ಗಿಂತ ಮೇಲೆ ಇದ್ದವ್ರದ್ದು ಮಾತ್ರ ಫೋಟೋ ಬರುತ್ತೆ. ಒಂದು 95% ಬಂದವ್ರದ್ದು ಹೆಸರು ಮತ್ತೆ ಸ್ಕೋರ್ ಬರ್ತದೆ. 95% ಬಂದವರು ನಮ್ಮಲ್ಲಿ 97 ಮೆಂಬರ್ಸ್ ಇದ್ದಾರೆ. ನಾನು ಎಕ್ಸಾಕ್ಟ್ ನಂಬರ್ ಕೊಡ್ತಾ ಇದ್ದೇನೆ. 95 ಬಂದುಕೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಇದನ್ನು ಅರ್ಥ ಮಾಡಿಕೊಳ್ಳಿ ಮಕ್ಕಳು. ಇವತ್ತಿನ ಕಾಂಪಿಟೇಷನ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಆದ್ರಿಂದ ಯಾರೆಲ್ಲ 99 ಮೇಲೆ ತಗೊಂಡಿದ್ದೀರಾ, ನೀವು PCMB ಅವರಾಗಿದ್ರೆ ನೀವು 100% JEE ಮೇನ್ ಬಿಡಿ, ನೀವು 100% ನೀಟಿಗೆ ಫೋಕಸ್ ಮಾಡಿ. ಇನ್ನು ನಿಮಗೆ ಸೆಕೆಂಡ್ ಫೇಸ್ನ ಬಗ್ಗೆ ಚಿಂತೆ ಬೇಡ, ಅದಕ್ಕೆ ಟೈಮ್ ಸಿಗುದಿಲ್ಲ ನಿಮಗೆ. ಯಾಕಂದ್ರೆ ಮಾರ್ಚ್ 20 ತನಕ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಇದೆ. ಆನಂತರ ಈ ತಿಂಗಳಲ್ಲಿ ಇರುವುದು 18 ದಿವಸ. ಏಪ್ರಿಲ್ 8ಕ್ಕೆ ನಿಮಗೆ ಸೆಕೆಂಡ್ ಫೇಸ್ JEE ಮೇನ್ ಬರುತ್ತೆ. ಅದರಿಂದ ಎಷ್ಟು ದಿನ ನಿಮಗೆ ಸಿಗುತ್ತೆ, ನಿಮಗೆ ರಿವೈಸ್ ಮಾಡಲಿಕ್ಕೆ ಟೈಮ್ ಸಿಗುದಿಲ್ಲ. ಬಟ್ ಯಾರು PCMC ಇದ್ದೀರಿ, ನೀವು ನಿಮ್ಮ ಟೈಮ್ ಅನ್ನು ಬೆಸ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ನಿಮ್ಮ ಪರ್ಸೆಂಟೇಜ್ ಇದಕ್ಕಿಂತ ಪರ್ಸೆಂಟೇಜ್ ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್ ನಿಮ್ಗೆ ಇರುವುದು ಮೇಲೆ ಹೋಗುವಂಥದ್ದು. ಈಗ 99.45 ತಗೊಂಡ ಒಬ್ಬ 100% ಮಾಡ್ಬೋದು ನಾಡ್ದು, ಆಗ ಅದು ಮ್ಯಾಟರ್ ಆಗುತ್ತೆ, ಇದು ಬಿಟ್ಟು ಹೋಗುತ್ತೆ. ಅವನಿಗೆ 99.3 ಬಂದ್ರೆ ಆಗ ಈಗ ಇದ್ದದ್ದು ರಿಟೈನ್ ಆಗುತ್ತೆ, ಅದು ಬಿದ್ದು ಹೋಗುತ್ತೆ. ಅದರಿಂದ PCMCಯಲ್ಲಿ ಇದ್ದಂತ 96 ತಗೊಂಡವರಿಗೆ, 97 ತಗೊಂಡವರಿಗೆ, 98 ತಗೊಂಡವರಿಗೆ ಎಲ್ಲರಿಗೂ 99 ಮಾಡುವಂತ ಒಂದು ಸಾಧ್ಯತೆ ಇದೆ. ನೀವು ಆ ಕೆಲಸವನ್ನು ಹೇಗೆ ಮಾಡ್ತೀರಿ ನಿಮ್ಗೆ ಬಿಟ್ಟದ್ದು. ಪುನಃ ನೀವು ಹೋಗಿ ನೆಟ್ನಲ್ಲಿ ಕೂತ್ಕೊಂಡು ಈ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಅಂತ 10 ನಿಮಿಷ ಕೂತ್ಕೊಂಡ್ರೆ ಅದು ಇನ್ನೊಂದು ಕಡೆ ನೆಟ್ ನಿಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ನೀವೀಗ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಇಷ್ಟು ಟೆಸ್ಟ್ ಬರೆದಿದ್ದೇನೆ, ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ, ಏನನ್ನು ನೆನ್ಪಿಟ್ಕೊಳ್ಬೇಕು, ಹೇಗೆ ನಾನು ಇದರಲ್ಲಿ ವರ್ಕ್ ಮಾಡಬೇಕು. ನಾನು ನೋಡಿ ನಿಮಗೆ ಸಿಂಪಲ್ ಆಗಿ ಹೇಳ್ತೇನೆ. ನಾವು ಎಲ್ಲ ಫುಲ್ ಲೆಂತ್ ಟೆಸ್ಟ್ JEE ಮೇನ್ ಆದಮೇಲೆ ಕನ್ಸಾಲಿಡೇಷನ್ ಮಾಡ್ತೇವೆ. ಯಾರು ಟಾಪ್ ಅಂತ. ಮ್ಯಾಥ್ಸ್ನಲ್ಲಿ ನಮಗೆ ಯಾರು ಟಾಪ್ ಬಂದಿದ್ರು ಅಂತ ಹೇಳಿದ್ರೆ ಮನೋಜ್ ಕಾಮತ್ ಟಾಪ್ ಬಂದಿದ್ದ. ಇವತ್ತು JEE ಮೇನ್ ರಿಸಲ್ಟ್ ಬಂದಿದೆ. ಇವತ್ತು ಕೂಡ ಮ್ಯಾಥ್ಸ್ನಲ್ಲಿ ಮನೋಜ್ ಕಾಮತ್ ಇಡೀ ಕಾಲೇಜ್ನಲ್ಲಿ ಟಾಪ್ ಇದ್ದಾನೆ. ಇಟ್ ಇಸ್ ಅವರ್ ಅಸೆಸ್ಮೆಂಟ್. ಇದು ನಮ್ಮ ಅಸೆಸ್ಮೆಂಟ್. ನಾನು ಮನೋಜ್ ಕಾಮತ್ಗೆ ಹೇಳಿದ್ದೆ, ನೋಡಮ್ಮ ನಿಮ್ದು ಕೆಮಿಸ್ಟ್ರಿ ಬಹಳ ಲ್ಯಾಗ್ ಇದೆ, ನೀನು ಯು ಆರ್ ಇನ್ 17th ಪೊಸಿಷನ್ ಆಸ್ ಪರ್ ಕೆಮಿಸ್ಟ್ರಿ ಇಸ್ ಕನ್ಸರ್ನ್. ಮ್ಯಾಥ್ಸ್ ಥ್ರೂ ಔಟ್ ಫಸ್ಟ್, ಆದ್ರಿಂದ ಇಲ್ಲಿಯೂ ಫಸ್ಟೇ ಬಂದಿದೆ. ಇದನ್ನು ಹೇಳುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳು ಯಾವುದರಲ್ಲಿ ವೀಕ್ ಇದ್ದಾರೆ ಅದರ ಮೇಲೆ ಕೆಲಸ ಮಾಡಬೇಕು. ಅದು ಒಂದೇ ಸಾಕಾಗೋದಿಲ್ಲ. ಆ ದಿವಸದ ಪೇಪರ್ ಹೇಗಿದೆ ಅಂತ ನೋಡಿಕೊಂಡು ಅದರ ಮೇಲೆ ಕೆಲಸ ಮಾಡಬೇಕು. ಎಲ್ಲಾದ್ರೂ ಮ್ಯಾಥ್ಸ್ ತುಂಬಾ ಟಫ್ ಇದ್ರೆ ಮ್ಯಾಥ್ಸ್ ನೊಟ್ಟಿಗೆ ಕೂತ್ಕೊಳ್ಳೋದಲ್ಲ, ಅಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬಾ ಇದೆ. ಮತ್ತೆ ಯಾರ್ಯಾರೆಲ್ಲ 99+ ಇದ್ದೀರಾ, ನೀವೀಗ ಸ್ಟ್ರೆಸ್ ಫ್ರೀ ಆಗಿರಿ, ನಿಮ್ಗೀಗ ಟೆನ್ಷನ್ ಇಲ್ಲ. ಅದರಿಂದ ನೀವು ಬಿಂದಾಸ್ ಕೆಲಸ ಮಾಡ್ಬೋದು. ನೀವು ಬಿಂದಾಸ್ ಕೆಲಸ ಮಾಡಿದ್ರೆ ಔಟ್ಕಮ್ ಚೆನ್ನಾಗಿರುತ್ತೆ. ಯಾರು ಹೆದರಿ ಕೆಲಸ ಮಾಡ್ತಾರೋ ಅವ್ರದ್ದು ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ನಾನು ಹೇಳಿದ್ದಲ್ಲ, ವಿವೇಕಾನಂದರು ಹೇಳಿದ್ದು. ಯಾರಿಗೆ ಧೈರ್ಯ ಉಂಟಾ ಅವರಿಗೆ ಎಲ್ಲವನ್ನೂ ಮಾಡ್ಲಿಕ್ಕಾಗುತ್ತೆ. ನಮ್ಮ ಮಕ್ಕಳಿಗೆ ಏನಾಗುತ್ತೆ, 2 ವರ್ಷ ತುಂಬಾ ಪಾಪ ಕಲ್ತು ಎಕ್ಸಾಮ್ ಹತ್ತಿರ ಹೋಗುವಾಗ ಫಿಯರ್ ಬರುತ್ತೆ, ಟೆನ್ಷನ್ ಬರುತ್ತೆ. ಕಮ್ ಔಟ್ ಆಫ್ ದ್ಯಾಟ್. ಈಗ ನಿಮ್ಮ ಹತ್ರ 99 ಉಂಟು. ನೀವೇನ್ ಮಾಡಬೇಕು, PCMC ಅವರು 100ಕ್ಕೆ ಟಾರ್ಗೆಟ್ ಮಾಡಿ, ಅದ್ರ ಜೊತೆಯಲ್ಲಿ ನಾವು 97, 98 ಮತ್ತೆ 99 ಬಂದವರಿಗೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರಿಗೆ JEE ಅಡ್ವಾನ್ಸ್ಡ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತೇವೆ. 1 ತಿಂಗಳ JEE ಅಡ್ವಾನ್ಸ್ಡ್ ಪ್ರೋಗ್ರಾಮ್ ನಾವು ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ದೋಸ್ ಹು ಗಾಟ್ 98, 99, 97 ಅಲ್ಲ, ನಿಮಗೆ ಈ ಸ್ಕೋರ್ನಿಂದ IITಗೆ ಎಂಟ್ರಿ ಇಲ್ಲ.
ನೀವು 99 ಅಥವಾ 100% ತಗೊಂಡ್ರು IITಗೆ ಇದು ಮಾನದಂಡ ಅಲ್ಲ, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಮಾತ್ರ ಮಾನದಂಡ. ಹಾಗಾದ್ರೆ IITಗೆ ಹೇಗೆ? IITಗೆ ಈ 12 ಲಕ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 2 ಲಕ್ಷದಷ್ಟು ಜನರನ್ನು ಮಾತ್ರ ಸೆಲೆಕ್ಟ್ ಮಾಡಿ ಒಂದು ಕಟ್ ಆಫ್ ಇಡ್ತಾರೆ. ಅದಕ್ಕಿಂತ ಮೇಲೆ ಇದ್ದವರಿಗೆ ಮಾತ್ರ IIT ಎಕ್ಸಾಮ್ JEE ಅಡ್ವಾನ್ಸ್ಡ್ ಬರೀಲಿಕ್ಕೆ ಆಗುದು. JEE ಅಡ್ವಾನ್ಸ್ಡ್ ಡೇಟ್ ಅನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, May 18th. ಏಪ್ರಿಲ್ 18th ಎಲ್ಲ ನಿಮ್ಮ CET ಮುಗಿದ್ರೆ 1 ತಿಂಗಳು ನೀವು ರಿಗರಸ್ ವರ್ಕ್ ಮಾಡಿದ್ರೆ ಮಕ್ಕಳೇ ನಿಮಗೆ IITಯಲ್ಲಿ ಇರ್ಬೋದು. IIT ಇದ್ರೆ ಏನ್ ಲಾಭ ಅಂತ ಹೇಳಿದ್ರೆ, ನಿಮಗೆ ಅದೊಂದು ಸಜ್ಜನರ ಸಂಘ, ಒಂದು ಹೆಜ್ಜೆಯ ಸವಿದಂತೆ ಅಂತ. ನಿಮಗೆ ಸಿಗುವಂಥವರೆಲ್ಲ ಕ್ರೀಮ್ ಸಿಗ್ತಾರೆ, ನಿಮಗೆ ಸಿಗುವಂಥವರೆಲ್ಲ ಒಂದು ರಿಸರ್ಚ್ ಮೈಂಡ್ನವ್ರು ಸಿಗ್ತಾರೆ. ನಿಮಗೆ ಪ್ರೊಫೆಸರ್ಸ್ಗಳೇ ಬೇಕಾಗಿರೋದಿಲ್ಲ, ನಿಮಗೆ ಸಿಗುವ ಫ್ರೆಂಡ್ಸ್ಗಳನ್ನೇ ಒಟ್ಟು ಮಾಡಿಕೊಂಡು ಬಹಳ ದೊಡ್ಡ ಉತ್ಕೃಷ್ಟವಾದ ಸಾಧನೆಯನ್ನು ನಿಮಗೆ ಮಾಡಲಿಕ್ಕಾಗುತ್ತೆ. ಬಹುಶಃ ನಾನು ಕಂಟಿನ್ಯೂಸ್ ಮಾತಾಡ್ತಾ ಇದ್ದೇನೆ, ನನಗೆ ಈ ಮಾತುಗಳಿಂದ ಕಾಲೇಜುಗಳನ್ನು ಕಟ್ಟಬೇಕಾಗಿಲ್ಲ. ನನ್ನ ಆಶಯ ಏನು ಅಂತ ಹೇಳಿದ್ರೆ, ಪಪ್ಪ ಅಮ್ಮನ ಹೆಸರಿನಲ್ಲಿ ಇಂಥ ಸಂಸ್ಥೆ ಮಾಡಿದ್ದೇವೆ. ನನ್ನೊಟ್ಟಿಗೆ ಒಂದು 273 ಮಕ್ಕಳು ಜನರು ರಾತ್ರಿ ಎಲ್ಲ ದುಡಿತಾ ಇದ್ದಾರೆ. ನಾನು ಹೇಳ್ತಾ ಹೋದ್ರೆ ಅನಿಲ್ ಸರ್ನ ಬಗ್ಗೆ ಒಂದಷ್ಟು ಹೇಳಬೇಕು, ಎಲ್ಲರಿಗೂ ನನ್ನ ಜೊತೆ ಏನೋ ತಿರುಕ್ರಮಣಿಯ ಬಗ್ಗೆ ಹೇಳಬೇಕು, ಪ್ರಾಂಶುಪಾಲರ ಬಗ್ಗೆ ಹೇಳಬೇಕು. ಯಾರಿಗೆ ಅಸಮಾಧಾನ ಆದರೂ ಪ್ರಾಂಶುಪಾಲರಿಗೆ ಹಿಂದಿನಿಂದ ಒಂದು ಬೈಗಳನ್ನು ಹಾಕೊಂಡಿದ್ರೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ನುಂಗಿಕೊಂಡು ಅದರ ಬಗ್ಗೆ ಯಾವುದೇ ಬೇಸರ ಇಲ್ಲದೆ ಮುಂದೆ ಹೋಗುವಂತ ಅಂತ ಜನರೆಲ್ಲ ಇದ್ದದ್ರಿಂದ, ಇಂಥ 14 ವರ್ಷದಿಂದ ಒಂದು ಹಾಸ್ಟೆಲ್ನಲ್ಲಿ ರಾತ್ರಿ ಹಗಲು ಇದ್ದುಕೊಂಡು ಮಂಜುನಾಥ್ ಸರ್ ಅಂತ ಒಂದು ವಾರ್ಡನ್ಸ್ಗಳು ನಮ್ಮ ಜೊತೆ ಇದ್ದದ್ರಿಂದ ನನ್ನದೇ ವಿದ್ಯಾರ್ಥಿಗಳು ಈಗ ಪ್ರತಿ ಡಿಪಾರ್ಟ್ಮೆಂಟ್ನಲ್ಲಿ, ಈಗ ಸಿಂಧು ಸರ್ ತಗೊಂಡ್ರೆ ನಾನು MSCಯಲ್ಲಿ ಕಳಿಸಿದ್ದೇನೆ, ಲತಾ ಶೆಟ್ಟಿ ತಗೊಂಡ್ರೆ ನಾನು MSCಯಲ್ಲಿ ಅವರಿಗೆ ಕಳಿಸಿದ್ದೇನೆ. ನನ್ನ ಪೇಪರ್ನಲ್ಲಿ ಟಾಪ್ ಬಂದವರು ಇದ್ದಾರೆ ಅದರಲ್ಲಿ, ಅವರು ಕೂಡ ಈಗ PhD ಅನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣ ಅನ್ನೋದು ಆ ರೀತಿಯ ಒಂದು ಸುಂದರವಾದ ಕೈಂಕರ್ಯ. ಯಾರು ವಿದ್ಯಾವಂತನಾಗಿರ್ತಾನ ಅವನಷ್ಟು ದೊಡ್ಡವ ಯಾರು ಇಲ್ಲ. ಹಣವಂತ ಅಲ್ಲ ನಾನು ಹೇಳುದು, ವಿದ್ಯೆ ಅಂದ್ರೆ ಅದಕ್ಕೊಂದಷ್ಟು ಸಾಮರ್ಥ್ಯ ಇದೆ. ನಾನಿವತ್ತು ನಿರರ್ಗಳವಾಗಿ ಮಾತಾಡ್ತೇನೆ ಅಂತ ಹೇಳಿದ್ರೆ ಅದರ ಹಿಂದೆ ವಿದ್ಯೆ ಇರುವುದು, ಅದರ ಹಿಂದೆ ಹಣ ಇಲ್ಲ, ಅದರ ಹಿಂದೆ ಒಂದು ಧೈರ್ಯ ಇರುವುದು. ಹೇಗೆ ಅಂತ ಹೇಳಿದ್ರೆ ಈ ವಿದ್ಯೆಗೆ ಆ ಸಾಮರ್ಥ್ಯ ಇದೆ ಮಕ್ಕಳೇ. ಆದ್ರಿಂದ ಮುಂದೆ ನೀಟ್ ಇದೆ. ನಾನು ಈಗ ಏನು ಹೇಳಲಿಕ್ಕೆ ಹೊರಟದ್ದು ಅಂತ ಹೇಳಿದ್ರೆ, ಈಗ ಯಾರೆಲ್ಲ PCMBಯಲ್ಲಿ ಇದ್ದುಕೊಂಡು ಇವತ್ತು ವೇದಿಕೆಗೆ ಬಂದಿದ್ದೀರಾ, ನಿಮಗೆಲ್ಲ ನೀಟ್ನಲ್ಲಿ ಬಹಳ ಉತ್ಕೃಷ್ಟ ಸಾಧನೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಮ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಆಲ್ರೆಡಿ ಗಟ್ಟಿದೆ. ನಿಮ್ಗೆ ಮಾಡಬೇಕಾದದ್ದು ಬಯಾಲಜಿಯನ್ನು ಕೂಡ ಆ ದಿಸೆಗೆ ತಂದುಕೊಂಡು 720ರಲ್ಲಿ 720ಕ್ಕೆ ನೀವು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು. ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿರುವುದು. ಆದ್ರಿಂದ ಪೇರೆಂಟ್ಸ್ ಕೂಡ ಬಹಳ ಜಾಗರೂಕರಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಎಲ್ಲೋ ಒಂದು ಪೇಪರ್ನಲ್ಲಿ ಪರ್ಸೆಂಟೈಲ್ ನೋಡಿಕೊಂಡು ಅದಲ್ಲ, ಈ ಪರ್ಸೆಂಟೈಲ್ಗಳಿಂದ ಏನಾಗುತ್ತೆ ಮುಂದೆ, ಹೇಗೆ ನಮಗೆ ಪ್ಲಸ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು. ಈಗ ನಾವು 97 ಮತ್ತು 98 ಬಂದವರನ್ನು ಇಲ್ಲಿ ತಂದು ಯಾಕೆ ಸನ್ಮಾನ ಮಾಡಿದ್ದೇವೆ? ಕೆಲವರಿಗೆ ಉಡುಪಿಯಿಂದ ಬರುವವರಿಗೆ ಬೇಡ ಅಂತ ಅನ್ನಿಸ್ಬೋದು, ಬರಬೇಕು, ನೋಡಬೇಕು. ನಿಮ್ಮಿಂದಾಗಿ ಬೇರೆ ಮಕ್ಕಳಿಗೆ ಮೋಟಿವೇಶನ್ ಆಗುತ್ತೆ, ಅದೊಂದು ಸೋಷಿಯಲ್ ಸರ್ವಿಸ್. ಇನ್ನೊಂದು 97, 98 ಬಂದುಕೊಂಡು ಯಾರೆಲ್ಲ PCMCಯಲ್ಲಿ ಇದ್ದೀರಾ, ನಿಮಗೆ ಇದು ಗೋಲ್ಡನ್ ಅಪರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್ ಇನ್ ದ ನೆಕ್ಸ್ಟ್ ಫೇಸ್. ಅಲ್ಲಿ ನೀವು 99.5 ಮೇಲೆ ಹೋಗ್ತಿರಂತಾದ್ರೆ, ಪ್ರಣವ್ ವಿಚಾರ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ, ಅವನು ಫಸ್ಟ್ ಫೇಸ್ನಲ್ಲಿ 98.74 ಅಲ್ಲಿ ಎಲ್ಲೋ ತಗೊಂಡ ನಮ್ಮ ಹಾಸ್ಟೆಲ್ನಲ್ಲಿ. ಅವನು ಇಷ್ಟು ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡಿದ. PCMBಯಲ್ಲಿ ಇದ್ದವ, ಮತ್ತೆ PCMBಯಲ್ಲಿ ಇದ್ದುಕೊಂಡು JEBHಗೆ ಬಂದವ. ಅವ ಏನು ಕೆಲಸ ಮಾಡಿದ್ದ ಅಂತ ಹೇಳಿದ್ರೆ, ಆ ಕೆಲಸ ಎಷ್ಟು ಹೆಚ್ಚು ಮಾಡಿದ್ದು ಅಂತ ಹೇಳಿದ್ರೆ more than 1% ಹೆಚ್ಚು ಕೆಲಸ. ಅಂದ್ರೆ ಸೆಕೆಂಡ್ ಫೇಸ್ನಲ್ಲಿ 99.84 ಮಾಡಿದ. 99.84 ಇವತ್ತು NITಗೆ ಇದ್ದಾನೆ. ಅದರಿಂದ ಯಾರೆಲ್ಲ 98 ಮೇಲೆ ಇದ್ದೀರಾ, 98 ಇದ್ದೀರಾ, 97 ಇದ್ದೀರಾ, ನಿಮಗೆ ನಾನು ಹೇಳೋದು, ನಿಮ್ಮ ಹತ್ರ ಬಹಳ ಒಳ್ಳೆಯ ಸಮಯ ಇದೆ. ಬೋರ್ಡಿಗೆ ಈಗ ಓದ್ತಾ ಇದ್ದೀರಿ, ಈಗ ನೀವು ಸೆಕೆಂಡ್ PUC NCERT ಮೇಲೆ ಕಂಪ್ಲೀಟ್ ಹೋಲ್ಡ್ ತಗೊಳ್ಳಿ. ಮತ್ತೆ ನೀವು ಸೆಕೆಂಡ್ PUC ಓದಬಾರ್ದು. ಫೇಸ್ 2ಗೆ ಟೈಮ್ ಸಿಗುವುದಿಲ್ಲ ನಿಮಗೆ. ಫೇಸ್ 2ಗೆ ಫಸ್ಟ್ PUC ಮತ್ತೆ ಓದಿ. ಈಗ ಸೆಕೆಂಡ್ PUC ಬೋರ್ಡಿಗೆ ನೀವು ಓದಲಿಕ್ಕಿರುವುದರಿಂದ ಸೆಕೆಂಡ್ PUC ಗಟ್ಟಿ ಮಾಡಿಕೊಳ್ಳಿ. ಸೆಕೆಂಡ್ PUC ನೀವು ಈಗ ಓದುವಾಗ ನನಗೆ ಬೋರ್ಡ್ನಲ್ಲಿ 100 ಬರಬೇಕು, ಮತ್ತು ಇದನ್ನು ನಾನು JEE ಮೇನ್ ಸೆಕೆಂಡ್ ಫೇಸ್ಗೆ ತಯಾರು ಮಾಡ್ತಾ ಇದ್ದೇನೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಓದಿನಿ. ಆದ್ರಿಂದ ಅದು ಮುಗಿದ ತಕ್ಷಣ ಫಸ್ಟ್ PUCಗಳು. ಇದನ್ನು ನೀವು ಮಾಡಬೇಕಾದದ್ದು, ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ. ಯಾರೆಲ್ಲ 96 ಬಂದಿದ್ದೀರಾ ಬೇಜಾರು ಮಾಡ್ಕೊಳ್ಬೇಡಿ, 95 ಬಂದಿದ್ದ ಬೇಜಾರು ಮಾಡ್ಕೊಳ್ಬೇಡಿ. ಇದೆಲ್ಲ ನಂಬರ್ ಗೇಮ್. ಒಂದು ಪ್ರಶ್ನೆ ತಪ್ಪಾದರೆ 5 ಮಾರ್ಕ್ ಆಚೆ ಈಚೆ ಆಗ್ತದೆ. 5 ಮಾರ್ಕ್ ಆಚೆ ಈಚೆ ಆದರೆ ಏನೋ ಆಗುತ್ತೆ. ಎಷ್ಟೋ ರ್ಯಾಂಕ್ಗಳು ಅಲ್ಲಿ ಇಲ್ಲಿ ಓಡ್ತವೆ. ನೀವು ನೋಡಿದ್ರಲ್ವ 0.0000 40 ಆದಮೇಲೆ 628 ಆ ಡಿಫರೆನ್ಸ್ನಲ್ಲಿ ಫಸ್ಟ್ ಪ್ಲೇಸ್ ಮತ್ತು ಸೆಕೆಂಡ್ ಪ್ಲೇಸನ್ನು ನಮ್ಮ ಕಾಲೇಜಿನವರೇ ಹಂಚಿಕೊಳ್ತಾರೆ. ಹಾಗಾದರೆ ನೀವು ಆಲೋಚನೆ ಮಾಡಿ, ಇಡೀ ದೇಶಕ್ಕೆ ಹೋಗುವಾಗ ಹೇಗೆ ಆಗ್ಬೋದು ಅದೊಂದು. ಅದು 4-0 ಬದಲಿಗೆ ಹತ್ತಿರ 7-0 ಹತ್ತಿರ ಓಡ್ತದೆ. ಅಲ್ಲಿ ಕೊನೆಯದು ಡಿಫರೆಂಟ್ ಇರ್ತದೆ ಅಷ್ಟೇ. ಇಷ್ಟನ್ನು ಹೇಳಿಕೊಂಡು
ಇಂಥ ಒಂದು ಸುಖವನ್ನು ಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನಾನೆಲ್ಲ 59 ವರ್ಷ ದಾಟಿದೆ, 36 ವರ್ಷ ಈ ಕ್ಷೇತ್ರದಲ್ಲಿ ಕೃಷಿ ಮಾಡಿದ್ದೇನೆ. ಕೃಷಿಗೆ ಯಾರು ಪ್ರೇರಣೆ ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮ ಕೃಷಿ ಮಾಡ್ತಾ ಇದ್ರು, ಅವರು ಸಾಗುವಳಿ ಮಾಡ್ತಾ ಇದ್ರು, ನಾನು ಈ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಪ್ರೇರಣೆ ಯಾರು ಅಂತ ಹೇಳಿದ್ರೆ ಅವರು ಆ ಡೊಮೈನ್ನಲ್ಲಿ ಕೃಷಿ ಮಾಡಿದರೆ ನಾನು ಈ ಡೊಮೈನ್ನಲ್ಲಿ ಕೃಷಿ ಮಾಡ್ತೇನೆ. ನನಗೆ ಬೆಂಗಾವಲ್ ಆಗಿ ಒಂದು ಬೆಸ್ಟ್ ಆಫ್ ಬೆಸ್ಟ್ ಸ್ಟೂಡೆಂಟ್ ಲೈಕ್ ಅನಿಲ್ ಸರ್ ನಮ್ಮ ಟ್ರಸ್ಟಿಯಾಗಿ ಬಂದು ನಿಂತುಕೊಂಡ್ರು. ಜೊತೆಗೆ ನಮಗೆ ದೇವರು ಕೊಟ್ಟಂತಹ ಒಂದಷ್ಟು ಮಂದಿ ಉದ್ಯೋಗಿಗಳು ಅವರು ಜ್ಞಾನಸುಧಾವನ್ನು ಯಾವತ್ತೂ ಕೂಡ ಯಾವುದೋ ಬೇರೆ ಕಾಲೇಜು ಸುಧಾಕರ್ ಶೆಟ್ಟರ್ ಕಾಲೇಜ್ ಅಂತ ಯಾವತ್ತೂ ಅವ್ರು ನೋಡಲಿಲ್ಲ. ಇದು ನನ್ನ ಜ್ಞಾನಸುಧಾ ಅಂತ ನೋಡಿದ್ರಿಂದ ಹಾಗೆ ಆಗಿದೆ. ಅದನ್ನು ಮೀರಿಕೊಂಡು ಎಷ್ಟೆಷ್ಟೋ ಕಾಲೇಜುಗಳ ಹಾಸ್ಟೆಲ್ ನೋಡಿದ್ದೇನೆ, ಎಷ್ಟೆಷ್ಟೋ ಕಾಲೇಜುಗಳಲ್ಲಿ ಮಕ್ಕಳನ್ನು ಟ್ರೈನ್ ಮಾಡಿದ್ದೇನೆ. ನನಗಿರುವಂಥ ಬಹಳ ದೊಡ್ಡ ಸುಖ ಏನು ಅಂತ ಹೇಳಿದ್ರೆ ನಮ್ಮ ಹಾಸ್ಟೆಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳ ಡಿಸಿಪ್ಲಿನ್ ಮತ್ತು ವಿದ್ಯಾರ್ಥಿಗಳ ಒಂದು ಕಾರ್ಯತತ್ಪರತೆ. ಆದ್ದರಿಂದ ನಾನು ಯಾವತ್ತೂ ಕೂಡ ಮೊನ್ನೆ ಹಾಸ್ಟೆಲಿಗೆ ಒಂದು ಅಡ್ಮಿಷನ್ಗೋಸ್ಕರ 350 ಮಕ್ಕಳಿಗೋಸ್ಕರ ಒಂದು ಟೆಸ್ಟ್ ಮಾಡಿದ್ದೇವೆ ನಾವು. ಆ ಎಂಟ್ರೆನ್ಸ್ ಟೆಸ್ಟಿಗೆ ಕರ್ನಾಟಕದಿಂದ 2104 ಜನ ಟೆಸ್ಟ್ ಬರ್ತದೆ. ಸೀಟ್ ಇರುವುದು 350. ಅದನ್ನು ನೋಡಿಕೊಂಡು ನಾನು ಯಾವತ್ತೂ ಸೀಟ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಕ್ವಾಲಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಉಡುಪಿಯಲ್ಲಿ ಜ್ಞಾನಸುಧ ಮಾಡಿದ್ದೇವೆ, ಮಣಿಪಾಲದಲ್ಲಿ ಜ್ಞಾನಸುಧ ಮಾಡಿದ್ದೇವೆ. ಕಾರಣ ಏನಂತ ಹೇಳಿದ್ರೆ ಉಡುಪಿಯವರು ಬಂದು ಇಲ್ಲಿ ಹಾಸ್ಟೆಲ್ ರಶ್ ಆಗಬಾರ್ದು. ಈ ಹಾಸ್ಟೆಲ್ನ ಈ ಎಜುಕೇಶನ್ ಉತ್ತರ ಕರ್ನಾಟಕದ ಭಾಗದ ಬೆಳಗಾವಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು ಅಥವಾ ಹಾವೇರಿ ಆ ಭಾಗದ ಮಕ್ಕಳು ಕೆಲವು ಕಡೆ ಒಂದೊಂದು ಊರಿನಲ್ಲಿ ಶಿಕ್ಷಣ ಮುಂದುವರಿಯಲೇ ಇಲ್ಲ. ಆ ಭಾಗದ ಮಕ್ಕಳು ಇಲ್ಲಿ ಬಂದು ಒಬ್ಬ ಡಾಕ್ಟರ್ ಆದರೆ ಈ ಊರೇ ಉದ್ಧಾರ ಆಗುತ್ತೆ. ಆದ್ರಿಂದ ಉಡುಪಿ ಜಿಲ್ಲೆಯನ್ನು ಬಿಟ್ಟು ಹೊರಗಡೆ ಹಾಸ್ಟೆಲ್ ಕೊಡುವ ಅಂತ ಕಲ್ಪನೆ ನಂದು. ಆದ್ರಿಂದ ಉಡುಪಿ ಜಿಲ್ಲೆಯ ಮಕ್ಕಳಿಗೆ ಅಲ್ಲಲ್ಲಿ ನಾವು ಡೇ ಕಾಲೇಜ್ ಮಾಡಿದ್ದೇವೆ. ಉಡುಪಿ ಕೂಡ ಸಾಮಾನ್ಯ ಅಲ್ಲ. ನಮ್ಮ ಪಲ್ಸನ್ನು ಅರ್ಥ ಮಾಡಿಕೊಂಡು ಕಳೆದ ವರ್ಷ 37 ಮಂದಿ MBBSಗೆ ಹೋಗಿದ್ದಾರೆ. ಒಬ್ಬ ವಿದ್ಯಾರ್ಥಿ IITಯಲ್ಲಿದ್ದಾನೆ, 2 NITKಯಲ್ಲಿದ್ದಾರೆ. ಈ ವರ್ಷದ ಮಕ್ಕಳು ಬಹುಶಃ ನನಗನ್ನಿಸ್ತದೆ ಸೆಕೆಂಡ್ ಫೇಸ್ನಲ್ಲಿ ಅವರು ಪ್ರೂವ್ ಮಾಡಬೇಕಾಗುತ್ತೆ. ನೀಟ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ನೀವು ಸಣ್ಣ ಎಡವರಿಸಿದ್ರೆ, ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮದೇ ಲಾಜಿಕ್ ಸರಿ ಅಂತ ನೀವು ತಿಳ್ಕೊಂಡ್ರೆ ನೀವು ತಪ್ಪಿದ ಮೇಲೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥ ಮಾತುಗಳನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೇನೆ. ಇವತ್ತು 3,07,500 ರೂಪಾಯಿ ಹಂಚಲಿಕ್ಕೆ ನಮಗೆ ಇಷ್ಟು ಖುಷಿ ಆಗ್ತದೆ. ಇಷ್ಟೊಂದು ಸಣ್ಣ ವೇದಿಕೆಯಲ್ಲಿ ಈ ಮಕ್ಕಳಿಗೆ ಅಷ್ಟು ಹಣ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆಯುವ ಧನ್ಯತೆ ನಮ್ಮದು. ಆ ಧನ್ಯತೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾನು ಡೀನ್ ಮಿಥುನ್ ಮತ್ತು ನಮ್ಮ JA ಸಂದೀಪ್ ಸರ್ ಆ್ಯಂಡ್ ಟೀಮ್ ನಿಮಗೆಲ್ಲ ಭಾಳ ಗ್ರೇಟ್ಫುಲ್ ಆಗಿದ್ದೇನೆ. ನಾನು 60ಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ದಿನೇಶ್ ಇರ್ಬೋದು, ಅನಿಲ್ ಸರ್ ಬಿಡಿ, ಅನಿಲ್ ಸರ್ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್. ಇಟ್ ಈಸ್ ನಾಟ್ ಟು ಪ್ರೈಸ್ ಇಟ್, ಇಟ್ ಈಸ್ ಅ ಫ್ಯಾಕ್ಟ್ ಆ್ಯಂಡ್ ಇಟ್ ಈಸ್ 100% ಟ್ರೂತ್ ಇನ್ ಮೈ ಲೈಫ್. ಹಾಗೆ ದಿನೇಶ್ ಎಲ್ಲ ಟೀಮಿಗೆ ನೀವೆಲ್ಲ ನನಗೆ ಭಾಳ ದೊಡ್ಡ ಉಡುಗೊರೆ ಕೊಟ್ಟಿದ್ದೀರಿ ಅಂತ ಹೇಳಿಕೊಂಡು ಈ ಹಾಸ್ಟೆಲ್ನಲ್ಲಿ ಇರುವಂಥ ಮಕ್ಕಳು ಒಂದು ಮಾತ್ರ ತಪ್ಪಿದೆ. ನನಗೆ ಮಂಜುನಾಥ್ ಸರ್ ಹೇಳಿದರು, ಇವರಿಗೆ 99 ಬರುತ್ತೆ, ಇವನಿಗೆ 99 ಬರುತ್ತೆ, ಇವನಿಗೆ 99 ಬರುತ್ತೆ, ಇವನಿಗೆ 99 ಬರುತ್ತೆ. ಒಂದು ಮಗುವಿಗೆ ತಪ್ಪಿದೆ, ಅವನಿಗೆ 98 ಎಷ್ಟು ಬಂದಿದೆ, 99.9. ವಿಷ್ಣು ಧರ್ಮಪ್ರಕಾಶ್ 98.94. ಅವರು ಎಷ್ಟು ತಪ್ಪಿದ್ದಾರೆ ಅಂತ ಹೇಳಿದ್ರೆ 0.06ನಲ್ಲಿ ತಪ್ಪಿದ್ದಾರೆ. ಅಂದರೆ ಅವರು ಅಷ್ಟು ಆ್ಯಕ್ಯುರೇಟ್ ಆಗಿ ಹೇಳಿದ್ದಾರೆ. ನಮ್ಮ ಉಡುಪಿಯ ಲಿಸ್ಟ್ನಲ್ಲಿ ಒಂದು 3, 4, 5, 99 ಬರಬೇಕನ್ನೋದಿತ್ತು. 1-2 ಕ್ವಶನ್ಸ್ನಲ್ಲಿ ತಪ್ಪಿದೆ. ಬಹುಶಃ ಅದೊಂದು ದೊಡ್ಡ ವಿಷಯ ಅಲ್ಲ, ನನಗೆ ಅದರ ಬಗ್ಗೆ ಚಿಂತೆ ಅಲ್ಲ. ಆದರೆ ಆ ತಂದೆ ತಾಯಿಯ ಬಗ್ಗೆ ಆಲೋಚನೆ ಮಾಡುವಾಗ, ಆ ಮಕ್ಕಳಿಗೆ ಆಲೋಚನೆ ಮಾಡುವಾಗ ಒಂದು ಸ್ವಲ್ಪ ಬೇಸರ ಆಗುತ್ತೆ. ಅವರಿಗೆ ಕೂಡ ಬರಬೇಕಾಗಿತ್ತು ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ದೇನೆ ನಾನು, ಅಲ್ಲಿ ಏನು ಮಾಡಬೇಕು ಅಂತ. ಪರಿಹಾರ ಈ ಸಲವೇ ಅದಕ್ಕೆ ಪರಿಹಾರ ಸ್ಟಾರ್ಟ್ ಆಗಿದೆ. MJC ಮಣಿಪಾಲ್ ಜೂನಿಯರ್ ಕಾಲೇಜ್ನಲ್ಲಿ ಅದರದ್ದು ಪ್ರೆಸಿಡೆಂಟ್ ಈಗ ನಾನಾಗಿರೋದ್ರಿಂದ, ಮಣಿಪಾಲ್ ಹೈಸ್ಕೂಲ್ ಟ್ರಸ್ಟ್ನ ಪ್ರೆಸಿಡೆಂಟ್ ನಾನಾಗಿರೋದ್ರಿಂದ ಅವರು ನನ್ನನ್ನು ಕೇಳಿಕೊಂಡ ಮೇರೆಗೆ ಈ ವರ್ಷ 6th, 7th, 8th, 9thಗೆ JE ಮೇನ್ ಮತ್ತು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇನ್ಫಾರ್ಮೇಷನ್, JE ಮೇನ್ ಮತ್ತು ನೀಟಿಗೆ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ನಾವು ಸಪರೇಟ್ ಆಗಿ 6ನೇಯಿಂದಲೇ ಹೇಗೆ ನಾರ್ತ್ನಲ್ಲಿ ಮಾಡ್ತಾರೆ ಹಾಗೆ ಮಕ್ಕಳನ್ನು ತಯಾರಿ ಮಾಡಿಕೊಂಡು ಒಂದು 6, 7, 8, 9 ತರಗತಿಯಲ್ಲೇ ಸ್ಟಾರ್ಟ್ ಮಾಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಮಣಿಪಾಲ್ ಜ್ಞಾನಸುಧದಿಂದಲೂ ಒಂದಷ್ಟು ಮಂದಿ JE ಮತ್ತು JE ಅಡ್ವಾನ್ಸ್ಡ್ನಲ್ಲಿ ಸ್ಥಾನ ತಗೊಳ್ತಾರೆ ಅಂತ 100% ನಾನು ಹೇಳಿಕೊಂಡು. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಇದೆಲ್ಲ ನಾವು ಕಂಡಂಥ ಕನಸು ಇವತ್ತು ನನಸಾಗಿದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಂದು 56ಕ್ಕೂ ಮಿಕ್ಕಿದ ಸೈನ್ಸ್ ಕಾಲೇಜ್ ಇದೆ.
56-99 ಮೇಲೆ ಇಲ್ಲ. ಒಂದು ಕಾಲೇಜಿಗೆ ಒಂದರ ಹಾಗೆ 99+ ಇಲ್ಲ. 99+ ಎಟ್ ದ ಮೋಸ್ಟ್ ನಾಳೆ ನಾಡ್ದು ನೀವು ಹುಡುಕಿದ್ರು ಒಂದು 14 ಇಷ್ಟು ಸಿಗ್ಬೋದು, 99+ ಈ ಜಿಲ್ಲೆಯಲ್ಲಿ. ಅದರಲ್ಲಿ 8 ಜ್ಞಾನಸುಧ ತಗೊಂಡಿದೆ ಅಂತ ಹೇಳಿದ್ರೆ, ಜ್ಞಾನಸುಧ ಯಾರೇನೇ ಹೇಳಲಿ, ನಾನು ಇದನ್ನು 100% ಅಂದರೆ ಕೆಲವೊಮ್ಮೆ ಅನ್ನಿಸ್ತದೆ ಇದು ಸ್ಟ್ರಿಕ್ಟ್ ಇದೆಯಾ ಅಂತ. ಯಾವತ್ತೂ ಸಂಸ್ಥೆಯಲ್ಲಿ ಮಿನಿಮಮ್ ಡಿಸಿಪ್ಲಿನ್ ಇರುವುದಿಲ್ವ ಅಂತ ಸಂಸ್ಥೆಗಳನ್ನು ಮುಚ್ಚುವುದು ಲೇಸು ಅಂತ ನಾನು ಬಲವಾಗಿ ನಂಬಿದ. ನಾನು ಯಾವತ್ತೂ ಡಿಸಿಪ್ಲಿನಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಸೇವೆ ಮಾಡಿಕೊಂಡು ಓಲೈಸಿಕೊಂಡು ಕಾಲೇಜನ್ನು ಮಾಡುವುದಿಲ್ಲ ಅನ್ನೋ ಮಾತನ್ನು ಮತ್ತೆ ಮತ್ತೆ ಹೇಳಿಕೊಂಡು, ಯಾಕಂತ ಹೇಳಿದ್ರೆ ಮಕ್ಕಳು ಮಾತ್ರ ಅಲ್ಲ, ನಮ್ಮೊಟ್ಟಿಗಿರುವಂಥ ಟೀಚರ್ಸ್ ಕೂಡ ರಾತ್ರಿ ಹಗಲು ದುಡಿತಾರೆ. ನಮ್ಮ ಟೀಚರ್ಸ್ ದುಡಿಯುವಾಗ, ನಮ್ಮ ತಂದೆ ತಾಯಿ ದುಡಿಯುವಾಗ, ಮಕ್ಕಳು ದುಡಿಯುವ ಸಾಮರ್ಥ್ಯ ಇರುವಾಗ, ಮಕ್ಕಳು ದುಡಿಯದೇ ಇದ್ದರೆ, ಅಲ್ಲಿ ನಾವು ಸೇವೆ ಮಾಡಿದರೆ ನಮಗೆ ಅಡ್ಮಿಷನ್ಗೆ ಜನ ಬೇಕು ಅಂತ ಕಾದರೆ ಇಲ್ಲ. ಐ ಗಿವ್ ದಿಸ್ ಟು ಮೈ ನೆಕ್ಸ್ಟ್ ಜನರೇಷನ್ ಆಲ್ಸೋ. ಎಲ್ಲಿ ಡಿಸಿಪ್ಲಿನ್ ಇಲ್ವ ಆ ಆರ್ಗನೈಸೇಷನ್ 100% ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವುದಿಲ್ಲ. ಆದ್ದರಿಂದ ಶಿಕ್ಷಣದೊಟ್ಟಿಗೆ ಒಂದು ಸಣ್ಣ ಶಿಸ್ತು ಅಂದರೆ ಏನು? ಅಪ್ಪ ಅಮ್ಮನನ್ನು ಗೌರವಿಸುವುದು, ಅಪ್ಪ ಅಮ್ಮನಿಗೊಂದು ವಿಧೇಯರಾಗಿ ನಡ್ಕೊಳ್ಳೋದು, ಟೀಚರ್ಸಿಗೆಲ್ಲ ಎದುರುತ್ತರ ಕೊಡದೇ ಇರುವುದು, ಯಾವತ್ತೂ ಬೇರೆಯವರಿಗೆ ನೋವಾಗದ ಹಾಗೆ ನಾವು ಸುಖ ಪಡುವುದು. ವಿ ಹ್ಯಾವ್ ಟು live in that happiness, not at the cost of hurting others. You have got every right to be happy, but not at the cost of hurting others. ನೀವು ಹುಡುಗರು ಹುಡುಗಿಯರು ಈ ಏಜಿನಲ್ಲಿ ಯಾವ ರೀತಿಯ ಖುಷಿಯಲ್ಲಿ ಇರ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಖುಷಿ ನಿಮ್ಮ ತಂದೆ ತಾಯಿಗೆ ಯಾವತ್ತೂ ನೋವು ಕೊಡಬಾರ್ದು. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ನಾನು ಮಾಡುವ ಕೆಲಸ ನನ್ನ ಅಪ್ಪ ಅಮ್ಮನಿಗೆ ನೋವು ಕೊಡ್ತದಂತಾದರೆ ಆ ಸುಖ ನನಗೆ ಬೇಕಾಗಿಲ್ಲ ಅನ್ನುವಂಥ ಮಟ್ಟಕ್ಕೆ ನೀವು ಬೆಳಿತೀರಂತಾದರೆ ನೀವು ಶಿಕ್ಷಣ ಪಡ್ಕೊಂಡಿದ್ದೀರಿ ಅಂತ ಅರ್ಥ. ನಾನು ಡಾಕ್ಟರೇಟ್ ಮಾಡಿದ್ರು ಕೂಡ ನನ್ನ ಅಪ್ಪ ಅಮ್ಮನ ಎದುರಿಗೆ ಕಾಲಿನ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಇವತ್ತೂ ಕೂಡ ನನ್ನ ಚೇಂಬರಿಗೆ ನೀವು ಬಂದು ಒಳಗಡೆ ನೋಡಿ, ಒಂದು ಎತ್ತರದ ಹೈಟ್ನಲ್ಲಿ ಅಪ್ಪ ಅಮ್ಮನ ಫೋಟೋ ಇದೆ, ಇನ್ನೊಂದು ಎತ್ತರದ ಹೈಟ್ನಲ್ಲಿ ಒಂದು ಗಡಿಯಾರದ ಜಾಗ ಇದೆ. ಗಡಿಯಾರ ನನಗೆ ನನ್ನ ಕೆಲಸವನ್ನು ಹೇಳ್ತದೆ, ಅಪ್ಪ ಅಮ್ಮ ನನಗೆ ಕಾಯಕವನ್ನು ತಿಳಿಸಿಕೊಟ್ಟಿದ್ದಾರೆ. ಅಪ್ಪ ಅಮ್ಮನ ಆ ತ್ಯಾಗ ನನ್ನನ್ನು ಹಾಳಾಗದಾಗಿ ನೋಡಿಕೊಂಡಿದೆ, ಇಲ್ಲದಿದ್ರೆ ನಾನು ಎಲ್ಲೋ ಹಾಳಾಗಿ ಹೋಗ್ತಿದ್ದೆ. ಆದ್ದರಿಂದ ಈ ಎಲ್ಲ ಮಕ್ಕಳು ನೀವು ನಿಮ್ಮ ಅಪ್ಪ ಅಮ್ಮನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಿ. ಅಪ್ಪ ಅಮ್ಮನಿಗೆ ಯಾವತ್ತೂ ಕೂಡ ಟೆನ್ಷನ್ ಆಗದ ಹಾಗೆ ಲೈಫ್ ಲೀಡ್ ಮಾಡಿ. ಮಾರ್ಕ್ಸು ಹೆಚ್ಚು ಕಡಿಮೆ ಬರ್ತದೆ, ತೊಂದರೆ ಇಲ್ಲ. ಈಗ ತುಂಬ ಕಡಿಮೆ ಪರ್ಸೆಂಟೇಜ್ ಬಂದವರು ನಿಮಗೆ ಬದುಕಿಲ್ಲ ಅಂತ ತಿಳ್ಕೊಳ್ಬೇಡಿ. ಬಟ್ ನಿಮ್ಮ ಕೆಲಸ ಮಾಡಿ, ಆ ಕೆಲಸಕ್ಕೆ ದೇವರು ಎಲ್ಲಿಯಾದರೂ ಫಲ ಕೊಡ್ತಾನೆ. ನೀವೊಂದು ಒಳ್ಳೆಯ ಇಂಜಿನಿಯರ್ ಆಗದಿದ್ದರೆ ನೀವೊಂದು ಒಳ್ಳೆಯ ಲೆಕ್ಚರ್ ಆಗ್ಬೋದು, ನೀವೊಂದು ಒಳ್ಳೆಯ ಸಂಗೀತಗಾರರಾಗ್ಬೋದು, ನೀವೊಂದು ಒಳ್ಳೆಯ ಜರ್ನಲಿಸ್ಟ್ ಆಗ್ಬೋದು, ನೀವೊಂದು ಒಳ್ಳೆಯ ಕಂಪನಿ ನಾಳೆ ಸ್ಟಾರ್ಟ್ ಮಾಡ್ಬೋದು, ನೀವೊಂದು ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಉದ್ಯೋಗದಾತರಾಗ್ಬೋದು. ನಾವೆಲ್ಲ ಶಿಕ್ಷಣಕ್ಕೆ ಸಾಲ ಮಾಡಿಕೊಂಡು ಬಟ್ಟೆಗೆ ಇಲ್ಲದವರು ಬ್ಯಾಂಕ್ ಲೋನ್ ಮಾಡಿಕೊಂಡು ಕಲ್ತಂಥ ಜನ, ಬರೇ ಒಂದು ಶಿಕ್ಷಣ ನಮ್ಮನ್ನು ಇಲ್ಲಿ ತನಕ ನಿಲ್ಲಿಸಿದೆ. ಇವತ್ತು ನಾವು ಹೇಗೆ ಬೆಳೆದಿದ್ದೇವೆ ನಮ್ಗೆ ಗೊತ್ತಿಲ್ಲ. ನೇರವಾದ ಮಾರ್ಗದಿಂದ ಬೆಳೆದಿದ್ದೇವೆ. ನೇರವಾದ ಮಾರ್ಗದಿಂದ ಅಂತ ಹೇಳಿದ್ರೆ ನೀವು ಕಟ್ಟುವಂಥ ಎಲ್ಲ ಫೀಸ್ ನೀವು ಬ್ಯಾಂಕಿಗೆ ಕಟ್ತೀರಿ, ಪೇಮೆಂಟ್ ಎಲ್ಲ ಬ್ಯಾಂಕಿಂದ ಆಗುತ್ತೆ, 100% ಟ್ರಾನ್ಸ್ಪರೆನ್ಸಿ ಇದೆ. ನೆನ್ಪಿಟ್ಕೊಳ್ಬೇಕು ಎಲ್ಲರೂ. ಒಂದು ಜ್ಯೂಸಿಗೆ 50 ರೂಪಾಯಿ 60 ರೂಪಾಯಿ ಇರುತ್ತೆ. ಒಂದು ಹುಡುಗ ದಿನಕ್ಕೆ 200 ರೂಪಾಯಿ ಫೀಸ್ ಕಟ್ಟಿದರೆ 365 ದಿವಸಕ್ಕೆ 70,000ಕ್ಕಿಂತ ಮೇಲೆ ಫೀಸ್ ಆಗುತ್ತೆ. 200 ರೂಪಾಯಿ ಕಟ್ಟಿ ಒಬ್ಬ ಬಂದರೆ, ಈಗ ನಿಮಗೊಂದು 75,000 80,000 ಇದ್ದರೆ 250 ರೂಪಾಯಿ ಫೀಸ್ ಆದರೆ ಒಬ್ಬ ವಿದ್ಯಾರ್ಥಿ ಮತ್ತು ಪೇರೆಂಟ್ಸ್ ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇದಕ್ಕೆ ಅನುದಾನ ಇರುವುದಿಲ್ಲ. ಅರ್ಥ ಏನು ಮಾಡ್ಕೊಳ್ಬೇಕು? ಒಳಗೆ ನೀವು ಬಂದ ಮೇಲೆ ಈ ಗಾರ್ಡನಿಗೂ ಒಂದು ಹಣ ಇದೆ, ನೀವು ವಾಶ್ರೂಮಿಗೆ ಹೋದರೆ ಅದನ್ನು ತೊಳಿಲಿಕ್ಕೂ ಒಂದು ಹಣ ಇದೆ, ಫ್ಯಾನಿಗೂ ಒಂದು ಹಣ ಇದೆ, ಮಾಡುವ ಎಕ್ಸಾಮಿನೇಷನಿಗೂ ಒಂದು ಹಣ ಇದೆ. ಬೆಳಿಗ್ಗೆಯಿಂದ ನಿಮ್ಮೊಟ್ಟಿಗೆ ಡಾಕ್ಟರೇಟ್ ಆದವರು ಇರ್ಬೋದು ಅಥವಾ ಹೌಸ್ ಕೀಪಿಂಗ್ ಇರ್ಬೋದು, ಇಷ್ಟು ಜನ ನಿಮ್ಮ ಹಿಂದೆ ಇರ್ತಾರೆ. ಅದಕ್ಕೆಲ್ಲ ಒಂದು ಹಣ ಅಂತ ಇದೆ. ಆದ್ದರಿಂದ ನೀವು ಕೊಡುವ ಹಣದಲ್ಲಿ ಏನಾದರೂ ಮಿಕ್ಕಿದ್ರೆ ಅದು TMFI ರೋಟರಿ ಹಾಸ್ಪಿಟಲ್ನ ಕಣ್ಣಿನ ಆಸ್ಪತ್ರೆಗೆ 20 ಲಕ್ಷ, ಡಯಾಲಿಸಿಸ್ ಮಾಡುವವರಿಗೆ ಪ್ರತಿ ಡಯಾಲಿಸಿಸ್ಗೆ 300 ರೂಪಾಯಿ ಜ್ಞಾನಸುಧ ಡಿಸ್ಕೌಂಟ್, ಇಂಥದ್ದೆಲ್ಲ ಆಗುತ್ತೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೋದು. ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ಹೇಳಿದ್ರೆ, ನಮ್ಮ ಹಾಸ್ಟೆಲ್ನಲ್ಲಿ ಮಕ್ಕಳು ಊಟ ಮಾಡುವ ಊಟದ ಕ್ವಾಲಿಟಿ ನನ್ನ ಮನೆಯಲ್ಲಿ ಇಲ್ಲ. ನಮ್ಮ ಡೈನಿಂಗ್ ಹಾಲ್ನಲ್ಲಿರುವಂಥ ಟೈಲ್ಸ್ನ ಕ್ವಾಲಿಟಿಯ ಮನೆ ನಮ್ಮ ಮನೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಲ್ಲ, ಅದರಲ್ಲಿ ಸುಖ ಇಲ್ಲ. ಸುಖ ಇದರಲ್ಲಿದೆ. ಇಂಥ ಸುಖ ಕೊಟ್ಟ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿಕೊಂಡು
ಬಹುಶಃ ನೀವು ಊಟದ ಹಸಿವಿನಿಂದ ನನಗೆ ಶಾಪ ಆಗ್ತಾ ಇರ್ಬೋದು. ಚೆನ್ನಾಗಿ ಬಡಿಸಿದ್ದೇನೆ, ತಿನ್ನುವುದು ನಿಮಗೆ ಬಿಟ್ಟದ್ದು. ಈ ಬಡಿಸಿದ್ದನ್ನು, ನಿಮ್ಮ ತಲೆಗೆ ಬಡಿಸಿದ್ದನ್ನು ಚೆನ್ನಾಗಿ ತಗೊಳ್ಳಿ, ಅದ್ರ ಜೊತೆ ಕೆಲಸ ಮಾಡಿ ಮಕ್ಕಳೇ. ಎಲ್ಲ ಎತ್ತರಕ್ಕೆ ಬೆಳೀರಿ, ಒಂದಷ್ಟು ಜನ ಆಗಿ ನಿಮ್ಮ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತ ಹೇಳಿಕೊಂಡು ಮುಂದಿನ ಆನ್ಯುವಲ್ ಎಕ್ಸಾಮಿನೇಷನ್ಗೆ ನಿಮಗೆಲ್ಲ ಶುಭ ಕೋರಿ, ಒಂದಷ್ಟು ಜನ 6ರಲ್ಲಿ 100, 5ರಲ್ಲಿ 100 ಹೀಗೆಲ್ಲ ತಗೊಳ್ಳಿ. ಆ 100ನ ಮಾರ್ಕ್ಸ್ ಕಾರ್ಡ್ ನೋಡುವಾಗ ಲೈಫ್ ಇಡೀ ಖುಷಿ ಪಡುವಂಥ ಒಂದು ಬದುಕು ನಿಮ್ಮದಾಗಲಿ. ನಿಮ್ಮ ಮಾರ್ಕ್ಸ್ ಕಾರ್ಡೇ ನಿಮ್ಮ ಅಪ್ಪ ಅಮ್ಮನ ಮತ್ತು ನಿಮ್ಮ ಕಣ್ಣಲ್ಲಿ ನೀರು ತರಿಸಲಿ. 6ರಲ್ಲಿ 6 100 ಬಂದರೆ ಹುಚ್ಚಿಡಿತದೆ ನಿಮಗೆ. ಮನುಷ್ಯರಿಗೆ ಹುಚ್ಚು ಹಿಡಿಬೇಕು. ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಹುಚ್ಚು ಹೇಗೆ ಹಿಡಿತದೆ ಅಂತ ಹೇಳಿದ್ರೆ, ಮಗಳು ಮಗನು 100ರಲ್ಲಿ 100 5 ಸಬ್ಜೆಕ್ಟ್ನಲ್ಲಿ 6 ಸಬ್ಜೆಕ್ಟ್ನಲ್ಲಿ ನಮ್ಮಲ್ಲಿ ತಗೊಂಡಿದ್ದಾರೆ, 5ರಲ್ಲಿ ತಗೊಂಡಿದ್ದಾರೆ. ಆ ಮಾರ್ಕ್ಸ್ ಕಾರ್ಡ್ ನೋಡುವಾಗ ಅಪ್ಪ ಅಮ್ಮನಿಗೆ ಹುಚ್ಚು ಹಿಡಿಯುತ್ತುಂಟು. ಅಯ್ಯೋ ನನ್ನ ಮಗ ಎಂತ ಮಾತಾಡ್ತಾರೆ ಅಂತ ಗೊತ್ತಿರೋದಿಲ್ಲ, ಬಾಯಿ ಬಂದದ್ದು ಮಾತಾಡ್ತಾರೆ ಆ ಮಾರ್ಕ್ ಕಾರ್ಡ್ ನೋಡಿ. ಅದು ಒಂದು ನಮ್ಮನೆ ತಂದೆ ತಾಯಿಗೆ ಹುಚ್ಚು ಹಿಡಿಸುತ್ತೆ ಮಕ್ಕಳಿಗೆ. ಇನ್ನೊಂದುಂಟು, ಬೆಳಿಗ್ಗೆ ಆಗುವಾಗ ಮಕ್ಕಳು ಇಲ್ಲ, ನೆರೆಮನೆಯವರೊಟ್ಟಿಗೆ ಇಲ್ಲೋ ಓಡಿ ಹೋಗಿದ್ದಾರೆ, ಅದು ಆಗಲೂ ಹುಚ್ಚು ಹಿಡಿತದೆ. ಯಾವ ಹುಚ್ಚು ಹಿಡಿಸಬೇಕು ಅನ್ನೋದು ನಿಮಗೆ ಬಿಟ್ಟದ್ದು, ಗೊತ್ತಾಯ್ತು? ಯಾವ ಹುಚ್ಚು ಹಿಡಿಸಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಬಹುಶಃ ಮೊದಲಿನ ಹುಚ್ಚು ಹಿಡಿಸುವಂತ ಮಕ್ಕಳು ಈ ದೇಶದ ಆಸ್ತಿ ಆಗ್ತಾರೆ, ಈ ಸಮಾಜದ ಬಹಳ ದೊಡ್ಡ ಆಸ್ತಿ ಆಗ್ತಾರೆ. ಅಪ್ಪ ಅಮ್ಮನ ಕಣ್ಣೀರನ್ನು ಒರೆಸುವಂತ ಕಣ್ಮಣಿಗಳಾಗ್ತಾರೆ. ಅಪ್ಪ ಅಮ್ಮನ ಎದೆ ಹಾಲಿಗೆ ನ್ಯಾಯ ಕೊಡುವಂತ ದೊಡ್ಡ ಸೇನಾನಿಗಳಾಗ್ತಾರೆ ಅಂತ ಹೇಳಿಕೊಂಡು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹೆತ್ತವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿಕೊಂಡು, ಎಲ್ಲ ಹೆತ್ತವರು ನಮ್ಮ ಜೊತೆ ಊಟಕ್ಕೆ ನಮ್ಮ ಹತ್ತಿರದ ಮೆಸ್ನಲ್ಲಿ ಜಾಯಿನ್ ಆಗಬೇಕು ಅನ್ನುವಂಥ ಒಂದು ವೈಯಕ್ತಿಕವಾದ ಕೇಳಿಕೆಯನ್ನು ನಿಮ್ಮೆಲ್ಲರಿಗೆ ಇಟ್ಟುಕೊಂಡು, ಮುಂದಿನ ದಿನಗಳಲ್ಲಿ ನೀವು ಹಾಕಿದ ಮಾರ್ಗವನ್ನು ಇನ್ನೂ ಚೆನ್ನಾಗಿ ಬಳಸಿಕೊಂಡು ಇದಕ್ಕಿಂತಲೂ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಹಿಂದಿನ ಸಾಲಿನಲ್ಲಿ ಕೂತಂಥ ನಮ್ಮ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಇನ್ವಿಟೇಷನ್ ಅನ್ನು ಕೊಟ್ಟು, ನೀವು ಇಲ್ಲಿ ಬಂದು ಎಷ್ಟೆಷ್ಟು ಹಣ ಕೊಂಡೋಗ್ಲಿಕ್ಕಾಗುತ್ತಾ ಅದನ್ನು ಕೊಂಡೋಗಿ ನಮ್ಮನ್ನು ದಿವಾಳಿ ಮಾಡಿದ್ರು ನಮಗೆ ಸಂತೋಷ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ.